ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಂದು ನೇತ್ರ ವಾಗೇಶ್. ನನ್ನೂರು ಬಂದು ಕೊಡಗು. ನಾನಿವತ್ತು RK ಟೀಮ್ ಇಂದ ಮಾತಾಡ್ತಾ ಇದ್ದೀನಿ. ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ಹಾಗೆ ಝೂಮ್ಗೆ ಬಂದಿರುವ ಎಲ್ಲ ನನ್ನ ಲೀಡರ್ಸ್ಗೂ, ಫ್ರೆಂಡ್ಸ್ಗೂ, ಡೈಮಂಡ್, ಡಬಲ್ ಡೈಮಂಡ್ ಅಂಡ್ ರೂಬಿ ಡೈಮಂಡ್ ಎಲ್ಲರಿಗೂ ಕೂಡ ನಾನೇ ನನ್ನ ಕಡೆಯಿಂದ ಎಲ್ಲರಿಗೂ ಹಾರ್ಟ್ಲಿ ಸ್ವಾಗತ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಸರ್ಜಿ ಅವರಿಗೂ ನಾನು ನಮಸ್ಕರಿಸುತ್ತಾ, ಹಾಗೆ ನಮ್ಮ ಕಂಪನಿಯ ಫಿನಾನ್ಸಿಂಗ್ ಡೈರೆಕ್ಟರ್ ಆದ OS ಸರ್ ಅವ್ರಿಗೂ ಕೂಡ ವಂದನೆ ಸಲ್ಲಿಸುತ್ತಾ, ಹಾಗೆ ನಮ್ಮ ಕಂಪನಿಯ ಮ್ಯಾನೇಜ್ಮೆಂಟ್ ಅವರಿಗೂ ಕೂಡ ನಾನು ನಮಸ್ಕರಿಸುತ್ತಾ, ಹಾಗೆ ನನ್ನ ಗುರುಗಳು ಅಂತಾನೆ ಹೇಳ್ಬೋದು, ನಮ್ಮ ಕಂಪನಿಯ ಫೌಂಡರ್, ನಮ್ಮ RK ಫೌಂಡರ್, ಅಪ್ಕಮಿಂಗ್ ರೂಬಿ ಡೈಮಂಡ್, ನನ್ನ ಬ್ರದರ್ಗಿಂತ ಹೆಚ್ಚು ಅಂತಾನೆ ಹೇಳ್ಬೋದು, ನಮ್ಮ ಸಂತೋಷ್ ಸರ್ ಅವರಿಗೂ ಕೂಡ ನಾನು ಆಗ್ಲಿ ವೆಲ್ಕಮ್ ಮಾಡ್ಕೊಳ್ತೀನಿ. ಹಾಗೆ ತುಂಬಾ ಹೃದಯದ ಧನ್ಯವಾದ ತಿಳಿಸ್ತೀನಿ. ಏಕೆಂತ ಹೇಳಿದ್ರೆ ಅವರಿಂದಾನೇ ನಾವ್ ಇವತ್ತಿಷ್ಟು ಮುಂದಕ್ಕೆ ಬಂದಿದೀವಿ. ಅದ್ರ ಜೊತೆಗೆ ನನ್ನ ಅಪ್ಲೈನ್, ನನ್ನ ಸ್ನೇಹಿತೆ ಅಂತಾನೆ ಹೇಳ್ಬೋದು, ನನ್ನ ಒಡಹುಟ್ಟಿದೊಳಗಿಂತ ಹೆಚ್ಚು ಅಂತಾನೆ ಹೇಳ್ಬೋದು, ನಮ್ಮ ಪ್ರಿಯಾ ಮೇಡಮ್ ಅವರಿಂದ ಇವತ್ತು ನಾನು ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದೀನಿ. ಇವತ್ತು ನನಗೆ ಒಬ್ರ ಹತ್ರ ಹೋಗಿ ಒಂದು ಮಾತಾಡಕ್ಕೆ ಹೆದರ್ತಾ ಇದ್ದಂತವಳು ಇವತ್ತು ಇಷ್ಟು ಜನ ಮುಂದೆ ಕುತ್ಕೊಂಡು ಒಂದು ಝೂಮ್ ಮಾಡಕ್ಕೆ ಕಲ್ತಿದ್ದೀನಿ ಅಂದ್ರೆ ಅದಕ್ಕೆ ಅವ್ರ ಸಪೋರ್ಟು ತುಂಬಾನೇ ಇದೆ. ಸಂತೋಷ್ ಸರ್ಗೂ ಹಾಗೂ ನನ್ನ ಪ್ರಿಯಾ ಮೇಡಮ್ಗೂ ಹಾಗೂ ನನ್ನ RK ತಂಡ, ನನ್ನ RK ಫ್ಯಾಮಿಲಿ, ಹಾಗೆ ನನ್ನ RC ಫ್ಯಾಮಿಲಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತೀನಿ. ಇವತ್ತು ನಿಜವಾಗ್ಲೂ ನನಗೆ ಇದೊಂದು ಫಸ್ಟ್ ಇನ್ಫಾರ್ಮೇಶನ್ ಮೀಟಿಂಗ್ ನ ಮಾತಾಡಿ ಅಂತ ಕೊಟ್ಟಿದ್ದಾರೆ. ನನಗೆ ಎಷ್ಟು ಬರುತ್ತೋ ಅದನ್ನ ನಿಮ್ಗಳಿಗೆ ತಿಳಿಸಿಕೊಡ್ತೀನಿ. ತುಂಬಾನೇ ಸಂತೋಷ ಆಯ್ತು. ಇವತ್ತು ನನಗೆ ಕಂಪ್ನಿ ಕಡೆಯಿಂದ ಇದೊಂದು ಝೂಮ್ ಮೀಟಿಂಗ್ ಸಿಕ್ಕಿದ್ದು. ಫಸ್ಟ್ ಟೈಮ್ ನಾನು ಕಂಪ್ನಿ ಲೆವೆಲ್ ಅಲ್ಲಿ ಝೂಮ್ ಮೀಟಿಂಗ್ ಮಾಡ್ತಾ ಇರೋದು. ಮನಸ್ಸಿಗೆ ತುಂಬಾನೇ ಖುಷಿ ಆಯ್ತು. ಹಾಗೆ ನಮ್ಮ ಕಂಪನಿ ಬಂದು ವಿ ಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್. ನಿಜವಾಗ್ಲೂ ಕಂಪನಿ ಹೆಸರು ಹೇಳಕ್ಕೆ ಒಂದು ಹೆಮ್ಮೆ ಅನ್ಸುತ್ತೆ. ಯಾಕೆಂದ್ರೆ ಇಂತ ಒಂದು ಕಂಪ್ನಿ ಸಾವಿರಾರು ಜನ ನಾವ್ ಇದ್ರಲ್ಲಿ ಇದೀವಿ. ಅದ್ರಲ್ಲಿ ನನಗೊಂದು ಚಾನ್ಸ್ ಇದ್ರಲ್ಲಿ ಸಿಕ್ಕಿದ್ದು, ನಾನ್ ದುಡಿಲಿಕ್ಕೆ ನನ್ಗೊಂದು ಸುವರ್ಣ ಅವಕಾಶ ಇದ್ರಲ್ಲಿ ಸಿಕ್ಕಿದ್ಕೆ ನಾನು ತುಂಬಾನೇ ಖುಷಿ ಪಡ್ತೀನಿ. ಹಾಗೂ ನಾನ್ ಬದುಕಿರೋವರೆಗೂ ನನ್ನ ವಿಸ್ಟಾರ್ನ ಬಿಟ್ಟು ನಾನು ಯಾವತ್ತೂ ಹೋಗಲ್ಲ ಅಂತ ಹೇಳ್ತೀನಿ. ಇದಕ್ಕೆ ಯಾವಾಗ್ಲೂ ನಾನು ನನ್ನ ಫ್ಯಾಮಿಲಿ ಎಲ್ಲ ಚಿರಋಣಿ ಆಗಿರ್ತೀವಿ. ಫಸ್ಟ್ ಇನ್ಫಾರ್ಮೇಶನ್ ಮೀಟಿಂಗ್ ಅಂದ್ರೆ ನಾವು ಕಂಪ್ನಿ ಯಾವ್ದು ಅಂತ ತಿಳ್ಕೊಂಡಿರ್ತೀವಿ, ಕಂಪ್ನಿ ಬಗ್ಗೆ ಎಲ್ಲ ಹೊರಗಡೆಯಿಂದ ತಿಳ್ಕೊಂಡಿರ್ತೀವಿ. ಅದೇ ಕಂಪ್ನಿ ಒಳಗಡೆ ಬಂದ್ಮೇಲೆ ಏನೆಲ್ಲ ಇದರಿಂದ ಎಜುಕೇಶನ್ ಸಿಗುತ್ತೆ ಅನ್ನೋದು ಇವತ್ತು ನನಗೆ ಇದನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನನಗೆ ಎಷ್ಟು ಬರುತ್ತೋ ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇವ್ರನ್ನ ನೋಡಿದಿರಲ್ವಾ ಎಲ್ಲರೂ? ನಮ್ಮ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಸರ್ಜಿ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಇವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದ್ ದಿನ ಇಡೀ ಸಾಕಾಗಲ್ಲ. ಒಂದ್ ದಿನ ಇಡೀ ಮಾತಾಡ್ತಾ ಇದ್ರು ಮಾತಾಡ್ತಾನೆ ಇರ್ಬೇಕು ಅನ್ಸುತ್ತೆ. ನಾವು ದೇವ್ರನ್ನ ನೋಡಿಲ್ಲ. ದೇವ್ರ ಮುಂದೆ ಹೋಗಿ ನಿಂತು ನಾವ್ ಏನ್ ಬೇಡ್ಕೊಳ್ತೀವಿ? ದೇವ್ರೆ ನಮ್ಗೆ ಆಯುಷ್ಯ, ಆರೋಗ್ಯ, ಆದಾಯ ಕೊಡು ಅಂತ ಕೇಳ್ಕೊಳ್ತೀವಿ ಅಲ್ವಾ? ಆದ್ರೆ ದೇವ್ರು ಪ್ರತ್ಯಕ್ಷ ಆಗಿ ಬಂದು ನಮಗೆ ಸಹಾಯ ಮಾಡ್ತಾರ? ಖಂಡಿತ ಇಲ್ಲ. ದೇವ್ರು ಬರಕ್ ಆಗದೆ ಇರೋ ಕಾರಣ ದೇವ್ರ ರೂಪದಲ್ಲಿರೋ ಇಂಥ ಒಂದು ಮಾಣಿಕ್ಯನ ನಮ್ ಜೊತೆಗೆ ಇಟ್ಟಿದ್ದಾರೆ. ಇಂಥವ್ರ ಜೊತೆಲಿ ನಾವಿದ್ದೀವಿ ಅಂತ ಹೇಳ್ಕೊಳಕ್ ಎಷ್ಟೋ ಹೆಮ್ಮೆ ಆಗುತ್ತೆ. ಎಷ್ಟೋ ಜನದ ಮನೆಗಳಲ್ಲಿ ದೇವ್ರ ಫೋಟೋ ಜೊತೆಗೆ ನಮ್ಮ MD ಅವ್ರ ಫೋಟೋನು ಕೂಡ ಇಟ್ಟಿದ್ದಾರೆ. ನಾನ್ ತುಂಬಾ ಕಡೆ ನೋಡಿದ್ದೀನಿ. ನಾನು ಕೂಡ ಇವ್ರನ್ನ ನನ್ನ ದೇವಸ್ಥಾನದಲ್ಲಿ ನಿಂತು ಇವ್ರನ್ನ ಪೂಜೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಂಪಾರ್ಟೆಂಟ್ ನೋಟ್ಸ್, ಇದನ್ನ ನಾವೆಲ್ಲರೂ ತಿಳ್ಕೊಬೇಕಾದಂತದೆ. ಯಾಕೆಂದ್ರೆ ನಮಗೆ ಟ್ರೈನಿಂಗ್ ಇಂಪಾರ್ಟೆಂಟ್ ಇರ್ತದೆ. ಟ್ರೈನಿಂಗ್ ಗಳಿಗೆ ಹೋಗ್ತೀವಿ. ಟ್ರೈನಿಂಗ್ ಹೋದಾಗ ಏನ್ ಮಾಡ್ತೀವಿ? ಹೋಗೋದಕ್ಕಿಂತ ಮುಂಚೆ ನಾವು ಮೊಬೈಲ್ ನ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡು ಹೋಗ್ಬೇಕು. ಯಾಕೆಂದ್ರೆ ನಮಗೆ ಅಲ್ಲಿ ಏನೋ ಒಂದ್ ಸಿಗುತ್ತೆ, ಅದರಿಂದ ನಾವೇನೋ ಬೆಳಿತೀವಿ, ಸಾಧನೆ ಮಾಡ್ತೀವಿ ಅಂತ ನಾವ್ ಅಲ್ಲಿಗೆ ಹೋಗುವಾಗ ಹಾಫ್ ಅನ್ ಅವರ್ 1 ಅವರ್ ನಮ್ಮ ಮೊಬೈಲ್ ನ ನಾವು ಸ್ವಿಚ್ ಆಫ್ ಮಾಡಿಟ್ಟು ಅದ್ರೊಳಗಡೆ ಹೋಗಿ ಕೂತು ಕಲಿಯೋದು ತುಂಬಾನೇ ಒಳ್ಳೇದಿದೆ. ಲೀಡರ್ಸ್ ಆಗಿ ನಾವು ಫಸ್ಟ್ ಅದನ್ನ ಅರ್ಥ ಮಾಡ್ಕೊಂಡು ನಮ್ಮ ಹಿಂದೆ ಬರುವಂತ ಟೀಮ್ಗೂ ಕೂಡ ನಾವು ಅದನ್ನ ಕಲಿಸ್ಬೋದು. ಯಾಕೆಂದ್ರೆ ಮೊಬೈಲ್ ನ ಸ್ವಿಚ್ ಆಫ್ ಮಾಡಿರೋದಿಲ್ಲ, ಸೀದಾ ಹೋಗಿ ಮೀಟಿಂಗ್ ಹಾಲ್ ಒಳಗಡೆ ಕೂತ್ಕೊಳ್ತೀವಿ. ಅಟ್ ಲೀಸ್ಟ್ ಒಂದು ಸೈಲೆಂಟ್ ಕೂಡ ಹಾಕೊಂಡಿರಲ್ಲ, ಹಾಗೆ ಕೂತಿರ್ತೀವಿ. ಅಲ್ಲಿ ಇಂಪಾರ್ಟೆಂಟ್ ಆಗಿ ನಮ್ಗೆ ಏನೋ ಒಂದು ಮೆಸೇಜ್ ಕೊಡ್ತಾ ಇರ್ತಾರೆ. ಅದ್ರಿಂದ ಏನೋ ನಮ್ಗೆ ಒಳ್ಳೇದಾಗುತ್ತೆ. ಇಂಪಾರ್ಟೆಂಟ್ ಆಗಿ ಎಲ್ಲರೂ ಅದ್ರ ಮೇಲೆ ಫೋಕಸ್ ಅಲ್ಲಿ ನೋಡ್ತಾ ಕೂತಿರ್ತಾರೆ. ಅಷ್ಟೊಳಗೆ ಫೋನು ಡಣ ಡಣ ಅಂತ ರಿಂಗ್ ಆಗುತ್ತೆ. ಆಗ ಎಲ್ಲರ ಫೋಕಸ್ ಏನಾಗುತ್ತೆ? ಅವ್ರ ಮೇಲೆ ಹೊರಟೋಗುತ್ತೆ. ಅವ್ರು ಏನ್ ಹೇಳ್ತಾ ಇದ್ರು ಅನ್ನೋದು ಕೂಡ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ನಾವು ಎಲ್ಲರೂ ಅವ್ರ ಕಡೆ ಗಮನ ಕೊಟ್ಟಾಗ ಅದೊಂದು ಡಿಸ್ಟರ್ಬೆನ್ಸ್ ಆಗುತ್ತೆ. ಅದಕ್ಕೋಸ್ಕರ ಫೋನ್ ನ ಸ್ವಿಚ್ ಆಫ್ ಮಾಡಿ ಇಟ್ಟೋಗಿ, ಇಲ್ಲ ಒಂದು ಸೈಲೆಂಟ್ ಆದ್ರೂ ಮಾಡಿ. ಏನಾದ್ರೂ ಎಮರ್ಜೆನ್ಸಿ ಕಾಲ್ ಬರುತ್ತಪ್ಪ, ಅಥವಾ ನನ್ನ ಫ್ಯಾಮಿಲಿ ಏನೋ ಪ್ರಾಬ್ಲಮ್ ಇದೆ, ಅವ್ರ ಏನಾದ್ರೂ ಒಂದು ಇಂಪಾರ್ಟೆಂಟ್ ಕಾಲ್ ನನಗೆ ಬರುತ್ತೆ ಅಂತ ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ಸೈಲೆಂಟ್ ಮಾಡ್ಕೊಂಡು ಹೋಗಿ. ಅಕಸ್ಮಾತ್ ಫೋನ್ ಏನಾದ್ರು ಬಂತಾ, ಸೈಲೆಂಟ್ ಹೊರಗಡೆ ಹೋಗಿ 2 ನಿಮಿಷ ನಿಂತು ಮಾತಾಡಿ, ಆಮೇಲೆ
ಕೂತ್ಕೊಳ್ಳಿ. ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿಂದಲೇ ರಿಸೀವ್ ಮಾಡಿ ಹಲೋ 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 ಅಂತ ಹೇಳ್ಕೊಂಡು ದಾರಿ ಉದ್ದಕ್ಕೂ ಹೋಗ್ತಾ ಇರ್ತಾರೆ. ಅದೆಷ್ಟೋ ಕಡೆ ಟ್ರೈನಿಂಗ್ ಅಲ್ಲಿ ನಾವು ಅಬ್ಸರ್ವ್ ಮಾಡಿದೀವಲ್ವಾ. ಹಾಗೆ ನಾವೀಗ ಬಸ್ಸಲ್ಲಿ ಹೋಗ್ತಾ ಇರ್ತೀವಿ, ಕಾರಲ್ಲಿ ಹೋಗ್ತಾ ಇರ್ತೀವಿ, ಟ್ರೈನಲ್ಲಿ ಹೋಗ್ತಾ ಇರ್ತೀವಿ. ನಮ್ಗೆ ಈಗ ಒಂದು ಝೂಮ್ ಮೀಟಿಂಗ್ ಸ್ಟಾರ್ಟ್ ಆಗಿರ್ತದೆ. ಅದನ್ನ ನಾವು ಜೋರಾಗಿ ಆನ್ ಮಾಡ್ಕೊಂಡು ಸ್ಪೀಕರ್ ಆನ್ ಮಾಡ್ಕೊಂಡು ಕೇಳಿಸ್ಕೊಳ್ಳೋದಕ್ಕಿಂತ ಇಯರ್ ಫೋನ್ ಬಳಸೋದು ತುಂಬಾನೇ ಅತ್ಯುತ್ತಮ. ಆಗ ಅವರಿಂದ ನಮಗೂ ಡಿಸ್ಟರ್ಬ್ ಆಗಲ್ಲ, ನಮ್ಮಿಂದ ಅವ್ರಿಗೂ ಕೂಡ ಡಿಸ್ಟರ್ಬ್ ಆಗಲ್ಲ. ಹಾಗೆ ನಾವು ಯಾವುದೇ ಒಂದು ಮೀಟಿಂಗ್ ಟ್ರೈನಿಂಗ್ ಹೋಗ್ಬೇಕಾದ್ರೂ ಡೈರಿ ಪೆನ್ನು ತಗೊಂಡೋಗೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದ್ರೆ ಈಗ ಕೈಯಲ್ಲಿ ಮೊಬೈಲ್ ಇರುತ್ತಲ್ಲ, ನಾವು ಅದನ್ನ ನೋಡ್ಕೊಂಡು ವಿಡಿಯೋ ಮಾಡ್ಕೊಳ್ತೀನಿ, ಫೋಟೋ ಹೊಡ್ಕೊತೀನಿ, ಡೈರಿ ಏನಕ್ಕೆ ಅಂತ ಹೊರಟೋಗ್ತೀವಿ ಎಷ್ಟೋ ಜನ ಅಲ್ವಾ. ಆಗ ಏನಾಗುತ್ತೆ, ಮೊಬೈಲ್ ನಮ್ಗೆ ಶಾಶ್ವತನ? ಮನುಷ್ಯರೇ ಶಾಶ್ವತವಾಗಿರಲ್ಲ, ಇನ್ನು ಮೊಬೈಲ್ ನಮ್ಗೆ ಶಾಶ್ವತವಾಗಿರುತ್ತಾ? ಅದು ಎಲ್ಲ ಇಂಪಾರ್ಟೆಂಟ್ ಆಗಿ ಏನೋ ಒಂದು ಹೇಳಿರ್ತಾರೆ ನಮ್ಗೆ, ಅದನ್ನ ವಿಡಿಯೋ ಮಾಡ್ಕೊಂಡಿರ್ತೀವಿ, ಮೊಬೈಲು ಎಲ್ಲೋ ಕಳೆದೋಯ್ತು, ಬಿದ್ದೋಯ್ತು, ಯಾರೋ ಕತ್ಕೊಂಡೋದ್ರು, ಆಗ ಹೋಯ್ತಾ ಅದು? ಅದರಿಂದ ಪ್ರತಿಯೊಬ್ರು ಡೈರಿ ಪೆನ್ನು ತಗೊಂಡೋಗಿ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ನಾವು ಬರ್ಕೊಂಡ್ರೆ ಅದು ನಮ್ಗೆ ಇವತ್ತಲ್ಲ, ನಾಳೆ ಅಲ್ಲ, ಮುಂದಿನ ವರ್ಷ ಅಲ್ಲ, 10 ವರ್ಷ ಆದ್ರೂ ಕೂಡ ಅದನ್ನ ನಾವು ಓದ್ಕೊಳ್ಳೋದು ಒಳ್ಳೇದಾಗಿರುತ್ತೆ. ಆರ್ ಅಚೀವ್ಮೆಂಟ್ಸ್. ನಮ್ಮ ಕಂಪನಿ ತುಂಬಾನೇ ಅಚೀವ್ಮೆಂಟ್ ಮಾಡಿದೆ, ಗೌರ್ಮೆಂಟ್ ಅಪ್ರೂವ್ಡ್ ಆಗಿದೆ. ಹಾಗೆ ಮೋರ್ ದೆನ್ 2 lakh ಡಿಸ್ಟ್ರಿಬ್ಯೂಟರ್ ಅಂದ್ರೆ ನಮ್ಮ ಒಬ್ಬರಿಂದ ಸ್ಟಾರ್ಟ್ ಆದಂತ ಕಂಪನಿ ಇವತ್ತು 2 ಲಕ್ಷಕ್ಕಿಂತ ಹೆಚ್ಚು ಡಿಸ್ಟ್ರಿಬ್ಯೂಟರ್ ನ ಒಳಗೊಂಡಿದೆ ಅಲ್ವಾ. ಹಾಗೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಓನ್ ಹೆಡ್ ಆಫೀಸ್ ಎರಡು ಕೂಡ ನಮ್ದು ಓನ್ ಆಗೇ ಇದೆ. ಹಾಗೆ 25 ಡೈಮಂಡ್ಸ್ ಗಳಿದ್ದಾರೆ, ಅದ್ರ ಜೊತೆಗೆ 10 ಡಬಲ್ ಡೈಮಂಡ್ ಇದ್ದಾರೆ, 3 ಜನ ರೂಬಿ ಡೈಮಂಡ್ ಕೂಡ ನಮ್ಮ ಕಂಪನಿಲಿ ನಮ್ಮ ಕಣ್ಮುಂದೆನೆ ಇದ್ದಾರೆ. ಹಾಗೆ 100ಕ್ಕಿಂತ ಹೆಚ್ಚು ಲಕ್ಪತೀಸ್ ಇದ್ದಾರೆ ಅಲ್ವಾ. ಕೋಟಿ ಮಾಡಿರೋರು ನಮ್ಮ ಕಣ್ಮುಂದೆಲೆ ಇದ್ದಾರೆ. 1 ಕೋಟಿ ಅಲ್ಲ, 2 ಕೋಟಿ ಅಲ್ಲ, 5 ಕೋಟಿ ಮಾಡಿರೋರು ಕೂಡ ನಮ್ಮ ಕಣ್ಮುಂದೆಲೆ ಇದ್ದಾರೆ. ಹಾಗೆ ಇಂಟರ್ನ್ಯಾಷನಲ್ ಟ್ರಿಪ್ ಕೂಡ ಹೋಗಿ ಬಂದಿದ್ದಾರೆ ನಮ್ಮ ಕಂಪನಿಯಿಂದ. ದುಬೈ ಇರ್ಬೋದು, ಥೈಲ್ಯಾಂಡ್ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಈ ತರ ಹೊರಗಡೆ ಇಂಟರ್ನ್ಯಾಷನಲ್ ಟ್ರಿಪ್ ಕೂಡ ಹೋಗಿ ನಾವು ಬಂದಿದ್ದುಂಟು. ಹಾಗೆ ಓನ್ ಕಾರ್ಪೊರೇಟ್ ಆಫೀಸ್ ಕೂಡ ಡೆಲ್ಲಿಲಿ ಇದೆ. ಹಾಗೆ 100ಕ್ಕೂ ಹೆಚ್ಚು ಫ್ರಾಂಚೈಸಿಗಳಿವೆ, ಎಲ್ಲಾ ಕಡೆನೂ ಫ್ರಾಂಚೈಸಿ ಇದೆ. ಹಾಗೆ 2 ವೇರ್ ಹೌಸ್ ಕೂಡ ಇದೆ. ಹಾಗೆ ಸ್ಟೇಟ್, ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಅಲ್ಲಿ ಅವಾರ್ಡ್ ಕೂಡ ನಮ್ಮ ಕಂಪನಿಗೆ ಬಂದಿದೆ. ಹಾಗೆ ಲೈವ್ ಇಂಟರ್ವ್ಯೂ ಕೂಡ ನಮ್ಮ MD ನ ತಗೊಂಡಿದ್ದಾರೆ. ಹೌದಲ್ವಾ? ಎಷ್ಟೆಲ್ಲ ಅಚೀವ್ಮೆಂಟ್ ಮಾಡಿದೆ ನಮ್ಮ ಕಂಪನಿ. ಹಾಗೆ ಇಂಟರ್ನ್ಯಾಷನಲ್ ಗ್ಲೋಬಲ್ ಪಿಚ್ ಯೂನಿವರ್ಸಿಟಿ ಅಂದ್ರೆ ನಮ್ಮ ಕಂಪನಿ ತುಂಬಾ ಅವಾರ್ಡ್ಗಳನ್ನ ತಗೊಂಡಿದೆ ಅಲ್ವಾ. ತುಂಬಾನೇ ಅವಾರ್ಡ್ಗಳನ್ನ ತಗೊಂಡಿದೆ. ಹಾಗೆ ಡಾಕ್ಟರ್ ಪದವಿ ತಗೊಂಡಿದೆ. ಹಾಗೆ ಚಾಂಪಿಯನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅನ್ನೋ ಅವಾರ್ಡ್ ನ ಕೂಡ ನಮ್ಮ ಕಂಪನಿಯ ಡೈರೆಕ್ಟರ್ ತಗೊಂಡಿದ್ದಾರೆ. ಹಾಗೆ ಇವ್ರು ಬಂದು ನಮ್ಮ ಕಂಪನಿಯ ಬ್ರಾಂಡ್ ಅಂಬಾಸಿಡರ್. ಇವ್ರು ಯಾರಂತ ಎಲ್ಲರೂ ನೋಡಿರ್ತೀವಲ್ವಾ, ಜೊತೆಯಲ್ಲಿ ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ರು. ಹಾಗೆ ವಿಷ್ಣುವರ್ಧನ್ ಅಳಿಯ ಕೂಡ ಇವ್ರನ್ನ ಹೋಗಿ ನಮ್ಮ ಕಂಪನಿಗೆ ಬ್ರಾಂಡ್ ಅಂಬಾಸಿಡರ್ ಮಾಡಿ ಕರೆಯಕ್ಕೆ ಹೋದಾಗ ಅವರು ಫಸ್ಟ್ ಒಪ್ಕೊಂಡಿಲ್ಲ. ಯಾಕೆಂದ್ರೆ ನನ್ನನ್ನ ತುಂಬಾ ಜನ ಗುರುತಿಸಿದ್ದಾರೆ. ನಾಳೆ ಏನಾದ್ರೂ ಈ ಪ್ರಾಡಕ್ಟ್ ಇಂದ ನಾಳೆ ನನ್ಗೇನೋ ಹೆಚ್ಚು ಕಮ್ಮಿ ಆದ್ರೆ ಬೆರಳು ಮಾಡಿ ತೋರ್ಸೋದು ನನ್ನನ್ನೇ ಅಂತ ಹೇಳಿ ಅವರು ಕೂಡ ಟೈಮ್ ತಗೊಂಡು ಪ್ರಾಡಕ್ಟ್ ನ ತಗೊಂಡು ಯೂಸ್ ಮಾಡಿ, ಪ್ರಾಡಕ್ಟ್ ಇಂದ ಅವ್ರಿಗೆ ಒಳ್ಳೇದಾದ್ಮೇಲೆ 3 ತಿಂಗಳು ಬಿಟ್ಟು ನಮ್ಮ ಕಂಪನಿಗೆ ಅಂಬಾಸಿಡರ್ ಆದಂತವ್ರು ಇವರು ಅನಿರುದ್ಧ್ ಸರ್. ಹಾಗೆ ನಮ್ಮ ಕಂಪನಿಯ ಓಪನಿಂಗ್ ಸೆರೆಮನಿಗೆ CT ರವಿ ಅವರು ಕೂಡ ಬಂದಿದ್ರು. ಇದು ನೋಡಿ ನಮ್ಮ ಕಂಪನಿಲಿ ತಯಾರಿಸುವಂತ ಔಷಧಿ ಎಷ್ಟು ಚೆನ್ನಾಗಿದಾರಲ್ಲ. ಬಾಯಿಗೆ ಮಾಸ್ಕ್ ಹಾಕೊಂಡಿದ್ದಾರೆ, ಹೇರ್ ಉದುರಬಾರ್ದು ಔಷಧಿ ಒಳಗಡೆ ಅಂತ ಹೇಳಿ ಇದಾಕಿದ್ದಾರೆ. ಎಷ್ಟು ಚೆನ್ನಾಗಿ ಡ್ರೆಸ್ ಕೋಡ್ ಅಲ್ಲಿ ಇದ್ದಾರೆ ಅಲ್ವಾ. ಅವ್ರು ಮಾತಾಡೋದು ಎಂಜಿಲು ಕೂಡ ನಮ್ಮ ಪ್ರಾಡಕ್ಟ್ ಬೀಳ್ಬಾರ್ದು ಅಂತ ಹೇಳಿ ತುಂಬಾ ಕೇರ್ಫುಲ್ ಆಗಿ ಮಾಡ್ತಾ ಇದಾರಲ್ವಾ. ಹಾಗೆ ನಮ್ಮ ಕಂಪನಿ ಓನ್ ಹೆಡ್ ಆಫೀಸ್ ಇದೆ, ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ, ಓನ್ ವೇರ್ ಹೌಸ್ ಕೂಡ ಇದೆ. ಹಾಗೆ ಇಂಟರ್ನ್ಯಾಷನಲ್ ಸ್ಕೂಲ್ ಕೂಡ ನಮ್ಮ ಕಂಪನಿಲಿ ಇದೆ. ಅದರಲ್ಲಿ ಸಾವಿರಾರು ಮಕ್ಕಳು ಓದ್ತಾ ಇದ್ದಾರೆ. ಎಷ್ಟೋ ಬಡ ಮಕ್ಕಳನ್ನ ನಮ್ಮ ಕಂಪನಿ ಅಡಾಪ್ಟ್ ಮಾಡ್ಕೊಂಡು ಫ್ರೀ ಎಜುಕೇಶನ್ ಅಲ್ಲಿ ಕೂಡ ಮಕ್ಕಳಿಗೆ ಎಜುಕೇಶನ್ ಕೊಡ್ತಾ ಇದ್ದಾರೆ. ತುಂಬಾ ಕಡೆ ನೋಡಿ ಆಫೀಸ್ ಜೊತೆಯಲ್ಲಿ ಮನೇಲಿ ಎಲ್ಲಾದ್ರೂ ಇಟ್ಟಿದ್ನ ನೋಡಿದಿರ ಯಾರಾದ್ರೂ? ಖಂಡಿತ ಇಲ್ಲ. ಆಫೀಸ್ ಎಲ್ಲೋ ಇರುತ್ತೆ, ಮನೆ ಇನ್ನೆಲ್ಲೋ ಇರುತ್ತೆ. ನಾಳೆ ಏನಾದ್ರೂ ಒಂದು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಎಲ್ಲಾ ಕಲ್ಲೊಡ್ದು ಮನೇನ ಇದ್ ಮಾಡ್ತಾರೆ ಅಂತ ಹೇಳಿ ಗೊತ್ತೇ ಇರೋದಿಲ್ಲ ಎಷ್ಟೋ ಜನಕ್ಕೆ. ಆಫೀಸ್ ಒಂದ್ ಕಡೆ ಇದ್ರೆ ಮನೆ ಒಂದ್ ಕಡೆ ಇರ್ತದೆ. ಮನೆ ಎಲ್ಲಿದ್ರು ಹುಡುಕ್ಲು ಜೊತೆಲಿ ಕೆಲಸ ಮಾಡಿರೋರ್ಗು ಸಮೇತ ಕೊಟ್ಟಿರೋದಿಲ್ಲ ಅಂತದ್ರಲ್ಲಿ ನಮ್ಮ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಜೊತೆಲೆ ವೇರ್ ಹೌಸ್ ಇಟ್ಕೊಂಡು, ಜೊತೆಲೆ ಕಂಪನಿ ಇಟ್ಕೊಂಡು, ಜೊತೆಲೆ ಸ್ಕೂಲ್ ಇಟ್ಕೊಂಡು ನಡೆಸ್ತಾ ಇದಾರಲ್ವಾ. ತುಂಬಾ ಹೆಮ್ಮೆ ಆಗುತ್ತೆ ಅವ್ರ ಬಗ್ಗೆ ಹೇಳ್ಕೊಳ್ಳಿಕ್ಕೆ. ಇಂಟರ್ನ್ಯಾಷನಲ್ ಸ್ಕೂಲ್ ಕೂಡ ಇದೆ. ಲೀಗಲ್ ಡಾಕ್ಯುಮೆಂಟ್ಸ್ ನಮ್ಮ ಕಂಪನಿ ಲೀಗಲ್ ಇಂದಾನೇ ನಡೀತಾ ಇದೆ ಅಲ್ವಾ. ಇನ್ ಲೀಗಲ್ ಇಂದ ಏನಾದ್ರು
ಅಥವಾ ಬೇಡದೇನಾದ್ರೂ ನಮ್ಮ ಕಂಪನಿಯಲ್ಲಿ ನಡೀತಾ ಇದೆಯಾ? ಏನಿಲ್ಲ. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಆರೋಗ್ಯ ಕೊಡ್ತಾ ಇರುವಂತ ಕಂಪ್ನಿ. ಇದಕ್ಕೆ ನಮ್ಗೆ ಬೇಕಾಗಿರುವಂತ ಎಲ್ಲಾ ತರದ ಸರ್ಟಿಫಿಕೇಟ್ಗಳು ಸಿಕ್ಕಿದೆ. ISO ಸರ್ಟಿಫಿಕೇಟ್ ಇದೆ, ಪೋಷನ್ ಸರ್ಟಿಫಿಕೇಟ್ ಇದೆ, WHO ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಸರ್ಟಿಫಿಕೇಟ್ ಇದೆ, ಕಂಪನಿಯ ಪಾನ್ ಕಾರ್ಡ್ ಇದೆ, ಹಾಗೆ ಆಯಶ್ ಅನ್ನೋ ಸರ್ಟಿಫಿಕೇಟ್ ಕೂಡ ನಮ್ಮ ಕಂಪನಿಗೆ ಸಿಕ್ಕಿದೆ. ಪ್ರಾಡಕ್ಟ್ ಸರ್ಟಿಫಿಕೇಟ್ ನೋಡಿ, ಈಗ ನಾನು ಹೇಳ್ದೆ ಅಲ್ಲ, ಪ್ರತಿಯೊಂದು ಪ್ರಾಡಕ್ಟ್ ಸರ್ಟಿಫಿಕೇಟ್ ಕೂಡ ಅದರಲ್ಲಿ ಇದೆ. ಹಾಗೆ ಇಲ್ಲಿ ನೋಡಿ, ಪ್ರಾಡಕ್ಟ್ ಬ್ಯೂಟಿ ಕೇರ್ ಆಗಿರ್ಬೋದು, ಓರಲ್ ಕೇರ್, ಹೇರ್ ಕೇರ್, ಹೆಲ್ತ್ ಕೇರ್ ಅಂಡ್ ಅಗ್ರೋ ಕೇರ್, ಈ ತರ 6 ಪ್ರಾಡಕ್ಟ್ ಇಂದ ಶುರು ಮಾಡಿದಂತ ಕಂಪನಿ ಇವತ್ತು 75ಕ್ಕೂ ಹೆಚ್ಚು ಪ್ರಾಡಕ್ಟ್ ಗಳನ್ನ ಒಳಗೊಂಡಿದೆ. ನಮ್ಗೆಲ್ಲ ಗೊತ್ತಲ್ವಾ ಪ್ರಾಡಕ್ಟ್ ಯಾವ ಕಾಯಿಲೆಗೆ ಯಾವ ಪ್ರಾಡಕ್ಟ್ ಇದೆ ಅನ್ನೋದು. ನಮಗೆ ಕೆಮ್ಮಿಂದ ಕ್ಯಾನ್ಸರ್ ವರ್ಗೂ ಕೂಡ ಈಗ ಪ್ರಾಡಕ್ಟ್ ಇದೆ. ಹಾಗೆ ಒಂದು ಕಾರ್ಪೊರೇಟ್ ಆಫೀಸ್ ಕೂಡ ಜೈಪುರಲ್ಲಿ ಇದೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಈಗ ಎಲ್ಲರಿಗೂ ಟ್ರೈನಿಂಗ್ ಬೇಕಲ್ವಾ? ಯಾವುದಕ್ಕೆ ಟ್ರೈನಿಂಗ್ ಬೇಡ ಅಂತ ನೀವ್ ಹೇಳಿ ನೋಡೋಣ. ಪ್ರತಿಯೊಂದಕ್ಕೂ ಟ್ರೈನಿಂಗ್ ಬೇಕು. ಇಲ್ಲಿ ನೋಡಿ, ವಿತೌಟ್ ಟ್ರೈನಿಂಗ್, ಆಫ್ಟರ್ ಟ್ರೈನಿಂಗ್ ಇಲ್ಲಿ ಅವನು ಒಂದು ಲೋಟದಲ್ಲಿ ಆರಾಮಾಗಿ ಮಲಗಿ ತೇಲ್ತಾ ಇದ್ದಾನೆ, ಇನ್ನೊಂದು ಲೋಟದಲ್ಲಿ ಮುಳುಗಿ ಹೋಗಿದ್ದಾನೆ. ಯಾಕೆ ಅವ ಮುಳುಗಿ ಹೋದ ಅಂದ್ರೆ ಅವನ್ಗೆ ಟ್ರೈನಿಂಗ್ ತಗೊಂಡಿಲ್ಲ. ಟ್ರೈನಿಂಗ್ ತಗೊಂಡು ಆರಾಮಲ್ಲಿ ನೀರಲ್ಲಿ ತೇಲ್ತಾ ಇದ್ದಾನೆ. ಈಜ್ ಗೊತ್ತಿಲ್ಲದೆ ಹೋಗಿ ನಾವು ಹೊಳೆ ಬಿದ್ದಾಗ ಏನಾಗುತ್ತೆ? ಅವನ ಮೇಲೆ ಎದ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಪ್ರತಿಯೊಂದಕ್ಕೂ ಟ್ರೈನಿಂಗ್ ಬೇಕು. ಈಗ ಹೇಳ್ಬೇಕು ಅಂದ್ರೆ, ಈಗ ಡಾಕ್ಟರ್ಗೆ ಟ್ರೈನಿಂಗ್ ಬೇಡ್ವಾ? ಈಗ ನಾ ಡಾಕ್ಟರ್ ಓದಿದ್ದೀನಪ್ಪ, ಒಳ್ಳೆ ಮಾರ್ಕ್ ತಗೊಂಡಿದ್ದೀನಿ, ನಂಗೆ ಒಳ್ಳೆ ಮಾರ್ಕ್ ಬಂದಿದೆ, ನನಗೆ ಟ್ರೈನಿಂಗ್ ಬೇಡ, ನಾ ಡೈರೆಕ್ಟ್ ಆಪರೇಷನ್ ರೂಮ್ ಹೋಗ್ತೀನಿ ಅಂದ್ರೆ ಸಾಧ್ಯನಾ? ಖಂಡಿತ ಇಲ್ಲ. ಡಾಕ್ಟರ್ಗುನು ಟ್ರೈನಿಂಗ್ ಬೇಕು, ಲಾಯರ್ಗೂ ಟ್ರೈನಿಂಗ್ ಬೇಕು, ಬೇರೆ ಯಾವ ಒಂದು ಕೆಲಸ ಮಾಡ್ತೀನಿ ಅಂದ್ರೆ ಒಂದ್ ಜಲ್ಲಿ ಕಲ್ಲೊಡಿಯೋರ್ಗೂ ಸಮೇತ ಟ್ರೈನಿಂಗ್ ಬೇಕೇ ಬೇಕು. ಇಷ್ಟಪ್ಪ ಹೊಡಿಬೇಕು ಅಂತ ಹೇಳಿದ್ರೆ ಒಂದು ಜಲ್ಲಿ ಹೊಡಿಯೋರ್ಗೂ ಸಮೇತ ಟ್ರೈನಿಂಗ್ ಅನ್ನೋದು ಇದ್ದೇ ಇರುತ್ತೆ. ಈಗ ನಾನೇ ಉದಾಹರಣೆ ತಗೊಳ್ತೀನಿ. ನಾನ್ ಪಾರ್ಲರ್ ಕಲಿತೆ, 1 ತಿಂಗಳು ನನ್ಗೆ ಕಲ್ಸಿದ್ರು. ಆದ್ರೆ ನಾನ್ ಕಲಿವಾಗ 1 ವರ್ಷ ಟ್ರೈನಿಂಗ್ ತಗೊಂಡಿದ್ದೀನಿ. ನಾನ್ ಕಲ್ತ ಮೇಲೆ 1 ವರ್ಷ ನಾನ್ ಟ್ರೈನಿಂಗ್ ಕಲ್ತ ಮೇಲೆ ನಾನು ಚೆನ್ನಾಗಿ ಹೇರ್ ಕಟ್ ಮಾಡ್ತೀನ, ನಾನ್ ಮೇಕಪ್ ಚೆನ್ನಾಗಿ ಮಾಡ್ತೀನ, ಅದನ್ನೆಲ್ಲ ತಿಳ್ಕೊಂಡ್ಮೇಲೆ ನನಗೆ ಸರ್ಟಿಫಿಕೇಟ್ ಸಿಕ್ಕಿದ್ದು. ಹಂಗೆ ಪ್ರತಿಯೊಂದಕ್ಕೂ ಟ್ರೈನಿಂಗ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಕಂಪನಿ ಎಜುಕೇಶನ್ ಸಿಸ್ಟಮ್ ಅಂದ್ರೆ ನಮ್ಗೆ ಕಂಪನಿ ಎಲ್ಲಾ ತರದನ್ನು ಕಲಿಸ್ತಾ ಇದೆ ಅಲ್ವಾ? ಪ್ರತಿಯೊಂದನ್ನು ಕಲಿಸಿ ಕೊಡ್ತಾ ಇದೆ. ಈಗ ಭಾನುವಾರ ಆಯ್ತು ಅಂದ್ರೆ BOP ಎಲ್ಲ ಕಡೆನೇ ಇದೆ ಅಲ್ವಾ? ಬೆಂಗಳೂರು ಇದೆ, ಮೈಸೂರು ಇದೆ, ಕುಶಾಲನಗರ ಇದೆ, ಹಾಸನ ಇದೆ, ಪ್ರತಿಯೊಂದ್ ಕಡೆ. ಬೆಂಗಳೂರಲ್ಲಿ ಹಲವಾರು ಕಡೆ ಇದೆ. ಅಲ್ಲಿಗೆ ಹೋದಾಗ ಏನು, ಅಲ್ಲಿ ಏನ್ BOP ಏನ್ ಕಲ್ಸಿ ಕೊಡ್ತಾರೆ? ಹೆಲ್ತ್, ಪ್ರಾಡಕ್ಟ್, ಬಿಸ್ನೆಸ್ ಎಲ್ಲ ಕಲ್ಸ್ಕೊಡ್ತಾರಲ್ವಾ? ಯಾವ ಕಾಯಿಲೆಗೆ ಯಾವ ಪ್ರಾಡಕ್ಟ್ ಕೊಡ್ಬೇಕು ಅಂತ ಹೇಳ್ಕೊಡ್ತಾರೆ, ಬಿಸ್ನೆಸ್ ಹೇಗ್ ಮಾಡ್ಬೇಕು, ಮುಂದುವರಿಬೇಕು ಅಂತ ಹೇಳ್ಕೊಡ್ತಾರೆ. ಪ್ರತಿಯೊಂದನ್ನು ಸಿಸ್ಟಮ್ ಪ್ರಕಾರನೇ ನಮ್ಗೆ ಕಲಿಸ್ತಾ ಬರ್ತಾ ಇದೆ. FIM ಫಸ್ಟ್ ಇನ್ಫಾರ್ಮೇಶನ್ ಮೀಟಿಂಗ್ ಎವ್ರಿ ಥರ್ಸ್ಡೇ. ಇವತ್ತು ನಾನು ಏನ್ ಹೇಳ್ಕೊಡ್ತಾ ಇದ್ದೀನೋ ಅಂದ್ರೆ ಪ್ರತಿ ಗುರುವಾರ ನಮಗೆ ಇದನ್ನ FIM ಹೇಳಿಕೊಡ್ತಾರೆ. ಹಾಗೆ 8 ಸ್ಟೆಪ್ ಟ್ರೈನಿಂಗ್, ಅದ್ರ ಜೊತೆಗೆ ಲೀಡರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್, ಹಾಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಈ ತರ ಈಗ ನಮ್ಗೆ ಇದ್ರಲ್ಲಿ 3 ತಿಂಗಳಿಗೆ ಒಂದ್ಸಲ ಇರುತ್ತೆ, 6 ತಿಂಗಳಿಗೆ ಒಂದ್ಸಲ ಇರುತ್ತೆ, ವರ್ಷಕ್ಕೊಂದ್ಸಲ. ಈಗ ಸ್ವಲ್ಪ ದಿನದಲ್ಲಿ ಏಪ್ರಿಲ್ ಅಲ್ಲೇನು ನಮಗೆ ಮತ್ತೆ ಟ್ರೈನಿಂಗ್ ಇದೆ. 1 ನೈಟ್ 2 ಡೇಸ್ ಇರುತ್ತೆ, 2 ನೈಟ್ 3 ಡೇಸ್ ಇರುತ್ತೆ, ಪುನಃ 3 ನೈಟ್ 4 ಡೇಸ್. ಈ ತರ ಟ್ರೈನಿಂಗ್ ಗಳು ನಮಗೆ ಸಿಗುತ್ತೆ. ಹಾಗೆ ಬಿಗ್ ಇವೆಂಟ್, ಎಲ್ಲಾ ಕಡೆನೂ ನಮಗೆ ಒಂದು ಇವೆಂಟ್ ಗಳು ಸಿಗುತ್ತೆ. ಅದಂತೂ ಹೇಳ್ಕೊಳಕ್ಕೆ ಆಗಲ್ಲ. ನನ್ಗೆ ಹಬ್ಬ ಹುಣ್ಣಿಮೆ ಬಂದಾಗ ಹೇಗ್ ಕಾಯ್ತಾ ಇರ್ತೀವೋ ಹಾಗೆ ಇವೆಂಟ್ ಬರೋದನ್ನ ಕಾಯ್ತಾ ಇರ್ತೀವಿ. ಯಾಕೆ ಹೇಳಿ? ನಾವು ಅಚೀವ್ ಆಗಿದ್ದೀವಿ, ನಮಗೆ ಅಲ್ಲಿ ಸನ್ಮಾನ ಮಾಡ್ತಾರೆ ಅಂತೇಳಿ ಹಬ್ಬನ ಹೇಗ್ ಕಾಯ್ತೀವೋ ಹಾಗೆ ಅಚೀವ್ಮೆಂಟ್ ಗಳನ್ನ ಕೂಡ ನಾವು ಕಾಯ್ತಾ ಇರ್ತೀವಿ. ಎಸ್ ನೋಡಿ, ಇದು ಮೊದಲನೇ ವರ್ಷದ್ದು ಅಂತ ಅನ್ಸುತ್ತೆ. ಮಧ್ಯಾಹ್ನ MD ಬರ್ತಾ ಇದಾರೆ, ಆ ಕಡೆ ರವಿ ಸರ್, ಈ ಕಡೆ ಸಂತೋಷ್ ಸರ್ ಇದಾರೆ, ಮತ್ತೆ ಸಂಪತ್ ಸರ್ ಇದಾರೆ. ಒಳ್ಳೆ ಮಗನ್ ತರ ಕರ್ಕೊಂಡ್ ಬರ್ತಾ ಇದಾರೆ ನಮ್ MD ಸರ್ನ ಅಲ್ವಾ? ಎಷ್ಟು ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಪ್ರತಿಯೊಂದು ಈವೆಂಟ್ ಅಲ್ಲೂ ನಮ್ಮ MD ಬರ್ತಾರೆ. ಅವ್ರಿಗೆ ಬೇಕಾಗಿರೋದು ಹಣ ಆಸ್ತಿ ಅಲ್ಲ, ಜನರುಗಳ ಆಶೀರ್ವಾದ. ಅವ್ರದ್ದು ಒಂದು ವಿಶೇಷ ಅವರಿಗೆ ಬೇಕಾಗಿರುತ್ತೆ. ಅವ್ರ ಆಶೀರ್ವಾದನ ನಮ್ಮ MD ಬಯಸ್ತಾರೆ. ಪ್ರತಿಯೊಂದು ಈವೆಂಟ್ ಅಲ್ಲೂ ಫಸ್ಟ್ನೇ ರ್ಯಾಂಕ್ ಇಂದನು ಅಚೀವ್ಮೆಂಟ್ ಆದವರಿಗೆ ಹಾರ ಸನ್ಮಾನಗಳಿರ್ತದೆ. ಹಾರ ಈಗ ಮಾಮೂಲಿ ಒಬ್ಬ ಮನುಷ್ಯನ್ಗೆ ಹಾರ ಯಾವಾಗ ಬೀಳುತ್ತೆ ಕುತ್ತಿಗೆಗೆ? ಮೋಸ್ಟ್ಲಿ ಮದ್ವೆಲ್ ಬೀಳುತ್ತೆ. ಅದನ್ನ ಬಿಟ್ರೆ ಇನ್ಯಾವಾಗ ಬೀಳುತ್ತೆ? ಬೇಡ ಬಿಡಿ, ಹೇಳಲ್ಲ. ಆದ್ರೆ ನಮಗೆ ಹಾಗಲ್ಲ. ಪ್ರತಿ ತಿಂಗಳು ಯಾವುದೇ ಒಂದು ಈವೆಂಟ್ ಆಗ್ಲಿ ಹಾರಗಳ ಸುರಿಮಳೆನೆ ಬೀಳುತ್ತೆ. ಅದನ್ನ ನೋಡೋಕೆ ಚಂದ ಅಲ್ವೇನ್ರಿ? ಎಷ್ಟು ಜನ ಕಾಯ್ತಾ ಇರ್ತಾರೆ. ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋರ್ಗೂ ಸಮೇತ ಅಂತ ಒಂದು ಅವಕಾಶ ಸಿಗೋದಿಲ್ಲ. ಎಷ್ಟು ಸಲ ನನ್ ಮಗನೇ ಹೇಳಿದಾನೆ ನಂಗೆ, ಅಮ್ಮಿ ನಾನ್ ಗೌರ್ಮೆಂಟ್ ಸಂಬಳ ತಗೊಳ್ತೀನಿ, ನಾನು ದೇಶ ಕಾಯೋ ಸೈನಿಕ, ಆದ್ರೆ ನನಗೆ ಒಂದಿನ ಈ ತರ ಸನ್ಮಾನಗಳಾಗ್ಲಿಲ್ಲ, ನಿಮಗೆ ಈ ತರ ಆಗ್ತಾ ಇರುತ್ತಲ್ಲ, ಖುಷಿ ಆಗುತ್ತೆ ಅಂತ ಹೇಳಿದೆ. ನನ್ ತಮ್ಮ ಒಬ್ಬ ಇದ್ದಾನೆ,
ವಿಸಾದಲ್ಲಿ ಇರೋರ್ಗು ಸಮೇತ ಇಂತ ಒಂದು ಅವಕಾಶ ಸಿಕ್ಕಿರೋದಿಲ್ಲ. ಆದ್ರೆ ನಮಗೆ ವಿಸ್ಟಾ ಪ್ಲೇಸ್ ಅಲ್ಲಿ ಇಂತ ಒಂದು ಬ್ಯೂಟಿಫುಲ್ ಆದ ಅವಕಾಶ ಸಿಕ್ಕಿದೆ. ಖುಷಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆಪ್ಪ, ಯಾರಿಗೆಲ್ಲ ಆಸೆ ಇರಲ್ಲ. ಕನ್ಸು ರಾತ್ರಿ ಮಲ್ಕೊಂಡ್ ಕಾಣ್ತೀವಲ್ಲ, ಅದು ನಿಜವಾಗ್ಲೂ ಕನ್ಸಲ್ಲ. ಅದು ಕತ್ಲೆಯಲ್ಲಿ ಬಂದು ಕತ್ಲೆಯಲ್ಲೇ ಹೋಗೋದು, ಅದು ಯಾವತ್ತು ಬೆಳಕಿಗೆ ಬರೋದೇ ಇಲ್ಲ. ಚೆನ್ನಾಗಿ ಗಡತ್ತಾಗಿ ತಿನ್ಬಿಟ್ಟು ಮಲಗ್ದಾಗ ಅದು ಒಳ್ಳೆ ಕನ್ಸು ಬರುತ್ತೆ. ಅಲ್ಲಿ ಬೆಳಿಗ್ಗೆ ಎದ್ದು ನೋಡಿದಾಗ ನಾವೇನ್ ಕನ್ಸು ಕಂಡಿದ್ದು ಅನ್ನೋದೇ ಮರ್ತೋಗಿರುತ್ತೆ, ಹೇಳಲಿಕ್ಕೂ ಆಗೋದಿಲ್ಲ. ಅಂತ ಕನ್ಸಿರುತ್ತೆ. ನಾವ್ ಅಂತ ಕನ್ಸನ್ನ ಕಾಣ್ಬೇಡ್ರಿ. ಯಾಕೆಂದ್ರೆ ನಾವ್ ಇರೋದು ಒಂದು ಬ್ಯೂಟಿಫುಲ್ ಆದ ಸಂಸ್ಥೆಯಲ್ಲಿ ಇದೀವಿ. ಕನ್ಸು ಕಾಣ್ಬೇಕು. ಆ ಕನ್ಸನ್ನ ಹೆಂಗ್ ಈಡೇರಿಸ್ಕೋಬೇಕು ಅನ್ನೋ ಬುದ್ಧಿವಂತಿಗೆ ಇಂತ ಕನಸನ್ನ ಕಾಣ್ಬೇಕು. ಏನ್ ಗೊತ್ತಾ, ಈಗ ಒಂದ್ 100-105 ಜನ ನಿಂತಿರ್ತಾರೆ ಅಂದಾಗ ನಮ್ಗೆ ಏನ್ ಇಷ್ಟ, ನಮ್ಗೆ ಯಾರು ಇಷ್ಟ, ಈಗ ನಮ್ ಫ್ಯಾಮಿಲಿ ಇರ್ಬೋದು, ನನ್ನ ಹಸ್ಬೆಂಡ್ ಇರ್ಬೋದು, ನನ್ ಮಕ್ಳು ಇರ್ಬೋದು, ನಾವು ಅಲ್ಲಿ ಅವ್ರ ಮಧ್ಯೆ ನಮ್ಮ ಮನೆಯವ್ರು ಇದಾರೆ ಅಂದಾಗ ನಾವ್ ಹುಡ್ಕೋದ್ ಯಾರನ್ನ, ಕಣ್ಣಾಡ್ಸಿ ಅವ್ರನ್ನೇ ಹುಡುಕ್ತಿವಿ. ಹಾಗೆ ನಮ್ ಮುಂದೆ ಆಡಿ ಕಾರ್ ಬೇಕು ಅಂದ್ರೆ ಆಡಿ ಕಾರೇ ಬೇಕು. ಅಲ್ಲಿ ಯಾವ್ದೇ ಕಾರ್ ಹೋಗ್ತಾ ಇದ್ರು ನಮ್ಗೆ ಅದೇ ಬೇಕು ಅನ್ನಿಸ್ತಾ ಇರ್ಬೋದು. ಮನುಷ್ಯರು ಎಲ್ರು ಬಯಸೋ ತಪ್ಪಲ್ಲ, ಅದ್ರ ತಕ್ಕಾಗಿ ನಾವು ಅದನ್ನ ಅಚೀವ್ಮೆಂಟ್ ಮಾಡ್ಕೊಳ್ಳೋ ತಾಕತ್ತನ್ನು ಕೂಡ ಹೊಂದಿರ್ಬೇಕು. ಪ್ರತಿಯೊಬ್ಬರಿಗೂ ಬೇಕ್ರಿ ಕಾರು. ಇನ್ನೊಬ್ರ ಕಾರಲ್ಲಿ ಹೋದಾಗ ಕೊಡೋ ಖುಷಿಗಿನ್ನ ನಮ್ದೇ ಆದ ಒಂದು ಕಾರಲ್ಲಿ ನಾವು ಹೋದಾಗ ಸಿಗುತ್ತಲ್ಲ ಸಂತೋಷ, ಅದು ಹೇಳಕ್ಕೆ ತೀರ್ದು. ಪ್ರತಿಯೊಬ್ರು ನಾವು ಅಚೀವ್ ಮಾಡ್ಕೋಬಹುದು. ಅಂದ್ರೆ ನಾವ್ ಇರೋ ಸಂಸ್ಥೆಯಲ್ಲಿ ಅಚೀವ್ ಖಂಡಿತ ಮಾಡ್ಬೋದು. ನೆಕ್ಸ್ಟ್ ಬಂದ್ರೆ ಮನೆ ಅಂತೂ ಈಗ ಪ್ರತಿಯೊಬ್ಬರಿಗೂ ಮನೆ ಕನ್ಸಿರುತ್ತಲ್ವಾ. ನಾವ್ ಈಗ ಮದ್ವೆ ಮುಂಚೆ ನಾವ್ ಯಾರ್ ಮನೆ ಇರ್ತೀವಿ, ಅಪ್ಪ ಮನೆ ಇರ್ತೀವಿ. ಮದ್ವೆ ಆದ್ಮೇಲೆ ಯಾರ್ ಮನೆ ಇರ್ತೀವಿ, ಗಂಡನ್ ಮನೆ ಇರ್ತೀವಿ. ನಮ್ದು ಅಂತ ಏನಿದೆ, ನಮ್ಮ ಮನೆ ಅಂತ ಎಲ್ಲಿದೆ. ನಮ್ಗೂ ಒಂದು ಆಸೆ ಇರುತ್ತಲ್ವಾ, ನಂದೇ ಆದ ಮನೆ ಬೇಕು, ನಂದೇ ಆದ ಒಂದು ಬೆಡ್ರೂಮ್ ಬೇಕು, ನಂದೇ ಆದ ಒಂದು ದೇವ್ರ ಮನೆ ಬೇಕು, ನಂದೇ ಆದ ಒಂದು ಅಡಿಗೆ ಮನೆ ಬೇಕು ಅಂತ. ನಮ್ಗೂ ಗಂಡು ಮಕ್ಳಿಗಿಂತ ಹೆಣ್ಣು ಮಕ್ಳೇ ಜಾಸ್ತಿ ಕನಸು ಕಾಣೋದು, ಅದನ್ನ ಈಡೇರಿಸ್ಕೊಳ್ಳೋದು ಹೆಣ್ಮಕ್ಳೇ ಜಾಸ್ತಿ. ನಾನ್ ಮೊನ್ನೆ ಒಬ್ಬರ ಮನೆಗೆ ಹೋಗಿದ್ದೆ. ಅವ್ರ ಮನೇಲಿ ದೇವ್ರ ಮನೆ ನೋಡಿದಾಗ ಸತ್ತಿವಾಗ್ಲೂ ನನ್ಗೆ ಅನಿಸ್ತು, ಇಂತ ಒಂದು ಮನೆ ನಾನ್ ಮಾಡ್ದಾಗ ಇದೇ ತರ ದೇವ್ರ ಮನೆನ ಕಟ್ಬೇಕು ಅಂತ. ಅವ್ರ ಮನೆ ಒಳಗೆ ದೇವ್ರ ಮನೆಗೆ ಮೆಟ್ಲತ್ತಿ ಹೋಗ್ಬೇಕು ಮನೆಯೊಳಗೆ, ಆ ತರ ಮಂಟಪ ತರ ಒಂದು ದೇವ್ರ ಮನೆ. ಅದ್ ನೋಡಿದ ತಕ್ಷಣ ನನಗೆ ಎಂತ ಒಂದು ಖುಷಿ ಆಯ್ತು ಗೊತ್ತಾ. ನಮ್ಗೂ ಇಂಥ ದಿನ ಬರುತ್ತೆ, ಅಂತ ದಿನದಲ್ಲಿ ನಾವು ಕಟ್ಟೇ ಕಟ್ತೀವಿ. ಇಂಥ ಮನೆನ ನಾವು ನೋಡಿದಾಗ ಇದು ನನಗ್ ಬೇಕು, ಇಂಥ ಮನೆ ನಾನ್ ಕಟ್ಬೇಕು ಅಂತ ನಾವ್ ಯಾವತ್ ಹೇಳ್ತೀವೋ ಆಗ ದೇವ್ರು ಅಸ್ತು ಅಂತ ಹೇಳ್ತಾರಂತೆ. ಇದು ನನ್ನಿಂದ ಆಗತ್ತಾ, ಇದು ನನ್ ಕೈಲಿ ಆಗತ್ತಾ, ಅಯ್ಯೋ ಇದು ನಾನ್ ಮಾಡದ್ನ ಅಂತ ಯಾವಾಗ ನಾವು ನೆಗೆಟಿವ್ ಮಾತಾಡ್ತೀವೋ ಖಂಡಿತ ಆಗಲ್ಲ. ಅದಕ್ಕೆ ನಾವ್ ಯಾವತ್ತೂ ಒಳ್ಳೇದನ್ನೇ ಮಾತಾಡೋಣ. ಆಗುತ್ತೆ ಬಿಡ್ಕು ಸೆಕೆಂಡ್ರಿ, ಮುಂದೆ ಇವತ್ತೆಲ್ಲ ನಾಳೆ ಹಾಗೇ ಆಗುತ್ತೆ. ನಾವ್ ಇರೋದು ಇಂಥ ಪ್ಲೇಸ್ ಅಲ್ಲಿ ಇದ್ದೀವಿ ಅಂದ್ಮೇಲೆ ಇವತ್ತಲ್ಲ ನಾಳೆ ನಾವ್ ಇಂಥ ಮನೆ ಕಟ್ಟೇ ಕಟ್ತೀವಿ. ಆದ್ರೆ ಮುಂದೆ ನಾವ್ ಯಾವಾಗ್ಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ. ಇವತ್ತಲ್ಲ ನಾಳೆ ನಾನು ಇಂಥ ಮನೆ ಕಟ್ಟೇ ಕಟ್ತೀನಿ ಅನ್ನೋ ಒಂದು ಮೆಂಟಲಿ ನಾವ್ ಈಗ ಬಂದ್ಬಿಟ್ರೆ ಖಂಡಿತ ಕಟ್ತೀವಿ. ನಾನಂತೂ ಕಟ್ಟೇ ಕಟ್ತೀನಿ, ನನಗಂತೂ ಆಸೆ ಇದ್ದೇ ಇದೆ. ಹಾಗೆ ಫಾರಿನ್ ಟ್ರಿಪ್ ಹೋಗ್ಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರ್ತದೆ. ಫ್ಲೈಟ್ ಅಲ್ಲಿ ಓಡಾಡ್ಬೇಕು ಅಂತ ಆಸೆ ಇರುತ್ತೆ ಅಲ್ವಾ. ಈಗ ನಾವ್ ಫ್ಲೈಟ್ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಮೇಲ್ ಫ್ಲೈಟ್ ಹೋಗ್ಬೇಕಾದ್ರೆ ನಿಂತ್ಕೊಂಡ್ ಕೆಳಗಡೆಯಿಂದ ಮೇಲೆ ನೋಡಿರ್ತೀವಲ್ವಾ, ಆ ಫ್ಲೈಟ್ ಹೋಯ್ತೈತೆ ಅಂತ. ಅದ್ರ ನಾವು ಹೋಗ್ತೀವಿ ಅಂತ ಯಾವತ್ತರ ಕನ್ಸ್ ಕಂಡಿದ್ವಾ? ನಾನಂತೂ ಕಂಡಿಲ್ಲ. ಯಾಕೆಂದ್ರೆ ನನ್ಗೆ ಹೊರಗಿನ ಪ್ರಪಂಚನೇ ಗೊತ್ತಿರ್ಲಿಲ್ಲ. ನಾನು ನಿಜವಾಗಿ ಹೇಳ್ಬೇಕು ಅಂದ್ರೆ ಟ್ರೈನ್ನೇ ನೋಡಿರ್ಲಿಲ್ಲ ರಿಯಲ್ ಆಗಿ. ಟಿವಿಲಿ ಬಿಟ್ರೆ ರಿಯಲ್ ಆಗಿ ಟ್ರೈನ್ನೇ ನೋಡಿರ್ಲಿಲ್ಲ. ನಾನು ಫ್ಲೈಟ್ ಎಲ್ಲ ಹೋಗುವಾಗ ಹೀಗೆ ನಿಂತ್ಕೊಂಡ, ಅಯ್ಯೋ ದೇವ್ರೆ ಅದ್ರಲ್ಲಿ ಹೋಗ್ತಿದ್ದೆ, ನಾವು ಹೋಗಕ್ ಆಗಲ್ವಾ ಇದ್ರಲ್ಲಿ, ಹೋಗ್ತೀನಿ ಇವತ್ತಲ್ಲ ನಾಳೆ ನಾನು ಹೋಗ್ತೀನಿ ಅಂತ ಸುಮ್ನೆ ನನ್ನ ಅಣ್ಣನಿಗೆ ಒಂದಿನ ನಾನಂತೆ. ದೇವ್ರು ನಿಜವಾಗ್ಲೂ ಅವತ್ ನನ್ನ ಇದನ್ನ ಕೇಳಿಸ್ಕೊಂಡ್ರು ಏನೋ. ನಾನು ಇವತ್ತು 7-8 ಸಲ ಫ್ಲೈಟ್ ಅಲ್ಲಿ ಓಡಾಡ್ಕೊಂಡೇ ಬಂದಿದ್ದೇನೆ. ನಾನ್ ಹೋಗೋದ್ರ ಜೊತೆಗೆ ನನ್ನ ಇಬ್ಬರು ಮಕ್ಕಳು ಕೂಡ, ಮಗನೂ ಹೋಗಿದ್ದಾನೆ. ನನ್ ದೊಡ್ಡ ಮಗನೂ ಸಮೇತ ನಾನು ಆ ಸಲ ಡೆಲ್ಲಿಗೆ ಹೋಗ್ಬೇಕಾದ್ರೆ ಫ್ಲೈಟ್ ಅಲ್ಲೇ ಕರ್ಕೊಂಡು ಹೋಗಿದ್ದೆ. ಫಾರಿನ್ ಟ್ರಿಪ್ ಇನ್ನೇನ್ ಸದ್ಯದಲ್ಲಿ ಹತ್ತದಲ್ಲಿ ಅಚೀವ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಥೈಲ್ಯಾಂಡ್ ಟ್ರಿಪ್ ನನಗೆ ರೆಡಿ ಇದೆ. ಹಾಗೆ ನೆಕ್ಸ್ಟ್ ಟ್ರಿಪ್ಗಳನ್ನು ಕೂಡ ನಾನು ಅಚೀವ್ ಮಾಡೇ ಮಾಡ್ತೀನಿ. ಡ್ರೀಮ್ ನಾವು ಬರಿಬೇಕ್ರಿ. ನಾವು ಒಂದು ಪೆನ್ ಪೇಪರ್ ತೆಗೆದು ಇಟ್ಕೊಂಡು ನಮಗೆ ಏನ್ ಆಸೆ ಇದೆ, ನಮ್ಗೆ ಏನ್ ಕನ್ಸಿದೆ ಅನ್ನೋದನ್ನ ನಾವು ಬರಿಬೇಕು. ಯಾಕೆಂದ್ರೆ ನಾವು ಬಂದಿರೋದೇ ಅಂತ ಪ್ಲಾಟ್ಫಾರ್ಮ್ ಒಳಗಡೆ, ಅದ್ರಲ್ಲಿ ಪ್ರತಿಯೊಂದು ನಾವು ಅಚೀವ್ಮೆಂಟ್ ಮಾಡ್ಬೋದು ಅನ್ನೋದು ನಮಗೆ ಗೊತ್ತಿದ್ಮೇಲೆ ಯಾಕೆ ನಾವು ಮಾಡ್ಬಾರ್ದು? ಫಸ್ಟ್ ನಾವು ಒಂದು ತಿಂಗಳಿಂದ 1-6 ತಿಂಗಳೊಳಗಡೆ ನಾವ್ ಏನ್ ತಗೋಬಹುದು, ಈ ಕೆಲಸ ಮಾಡ್ತಾ ನೀವ್ ಏನ್ ತಗೋಬಹುದು? ಫಸ್ಟ್ ನಾವು ತಗೋಬೇಕಾಗಿರೋದು ಏನ್ ಗೊತ್ತಾ? ಡ್ರೆಸ್ ಕೋಡ್, ಒಳ್ಳೇದೊಂದು ಸೂಟು, ಒಳ್ಳೆ ಬಟ್ಟೆ, ಹಾಗೆ ಒಳ್ಳೆ ಶೂ, ಈ ತರ ನಾವು ಫಸ್ಟ್ ತಗೋಬೇಕು. ಯಾಕಂದ್ರೆ ನಾವು ಒಳ್ಳೆ ಡ್ರೆಸ್ ಹಾಕೊಂಡ್ ತಾನೇ ಇನ್ನೊಬ್ರಿಗೆ ಹೋಗಿ ಚೆನ್ನಾಗಿ ಹೇಳಕ್ ಸಾಧ್ಯ. ಆಮೇಲೆ ಮುಂದೆ 1 ವರ್ಷದಲ್ಲಿ ನಾವು ಮನೆಗೆ ಏನ್ ಬೇಕೋ ಅದನ್ನ ಮಾಡ್ಬೋದು. ಫಸ್ಟ್ ನಮಗೆ ಡ್ರೆಸ್ ಕೋಡ್ ಇರ್ಬೋದು, ಶೂ ಇರ್ಬೋದು, ನಮಗೆ ಏನ್ ಬೇಕು ಅಂತದನ್ನ ನಾವು ತಗೋಬೇಕು. ಆಮೇಲೆ 1 ವರ್ಷ ಆದ್ಮೇಲೆ 1 ವರ್ಷದಿಂದ 2 ವರ್ಷದ ಗಂಟ ನನ್ನ ಮನೆಗೆ ಏನ್ ಬೇಕೋ, ನನ್ಗೆ ಏನ್ ಬೇಕೋ
ಅನ್ನೋದನ್ನ ನಾವು ತಗೋಬಹುದು. ನಾನು ಅದೇ ರೀತಿ ಮಾಡ್ಕೊಂಡೆ. ನಾನ್ ನನ್ ಮನೆಗೆ ವಾಷಿಂಗ್ ಮಿಷಿನ್ ತಗೊಂಡೆ, ಫ್ರಿಡ್ಜ್ ತಗೊಂಡೆ, ಈ ತರದನ್ನ ತಗೊಂಡ್ ಬಂದೆ. ಅದ್ರ ಜೊತೆಗೆ 3 ರಿಂದ 5 ವರ್ಷ ಇದೆಯಲ್ಲ, ಅದ್ರಲ್ಲಿ ನಾವ್ ಎಲ್ಲಾನು ತಗೋಬಹುದ್ರಿ. ಖಂಡಿತ ನಾವ್ ಎಲ್ಲ ತಗೋದು, ಮನೆ ಕಟ್ಬೋದು, ಕಾರ್ ತಗೋಬಹುದು, ಏನ್ ಬೇಕಾದ್ರೆ ನಾವ್ 5 ವರ್ಷದಲ್ಲಿ ಮಾಡ್ಬೇಕು. ಬರೀ ನೋಡ್ಬಿಟ್ಟು ಬರ್ದ್ಬಿಟ್ಟು ಹಂಗೆ ಮಾಡ್ಕೊಂಡ್ರೆ ಆಗಲ್ಲ. ನಾವು ಜಾಸ್ತಿ ನೋಡೋದೇನ ಮೊಬೈಲ್ ವಾಲ್ ಪೇಪರ್ಗೆ ಹಾಕ್ಬಿಡಿ. ನಾವ್ ಬರ್ತೀನಿ, ಇಂಥ ಟೈಮ್ಗೆ ನಾನು ಇಂಥ ತಗೊಳ್ತೀನಿ, ಇಂಥ ಟೈಮ್ಗೆ ನಾನು ಈ ತರ ಕಾರ್ ತಗೊಳ್ತೀನಿ, ಇಂಥ ಟೈಮ್ ನಾ ಬೈಕ್ ತಗೊಳ್ತೀನಿ, ಇಂಥ ಟೈಮ್ ನಾ ಮನೆ ಕಟ್ತೀನಿ ಅನ್ನೋದು ವಾಲ್ ಪೇಪರ್ಗೆ ಹಾಕ್ಬಿಡಿ. ಯಾಕೆಂದ್ರೆ ಎನಿ ಟೈಮ್ ನೋಡೋದೇ ನಾವ್ ಅದನ್ನ. ಹೆಂಡತಿ ನೋಡ್ತೀವೋ, ಗಂಡ ನೋಡ್ತೀವೋ, ಮಕ್ಕಳು ನೋಡ್ತೀವೋ ಗೊತ್ತಿಲ್ಲ, ಹೆಚ್ಚಾಗಿ ನೋಡೋದೇ ಮೊಬೈಲ್ ನ ನಾವು. ಆ ಮೊಬೈಲ್ ವಾಲ್ ಪೇಪರ್ ಮೇಲೆ ಅದಿತ್ತು ಅಂತ ಹೇಳಿದಾಗ ನಾವು ಗ್ಯಾರಂಟಿ ಅಂತ ನೋಡ್ತೀವಿ. ಮತ್ತೆ ತಗೊಂಡಿಲ್ಲ ಅಂದ್ರೆ ನಮಗೆ ಶೇಮ್ ಆಗುತ್ತೆ. ಅದಕ್ಕೆ ತಕ್ಕಾಗ ನಾವು ಕೆಲಸ ಮಾಡೇ ಮಾಡ್ತೀವಿ. ಯಾಕಂದ್ರೆ ಇದು ನನಗ್ ಬೇಕು, ಇದು ನಾನು ತಗೋಬೇಕು, ಅವ್ರ ಮುಂದೆ ನಾನು ಇದ್ರಲ್ಲಿ ಓಡಾಡ್ಬೇಕು, ಇಂಥದ್ ನನಗ್ ಬೇಕು, ನನ್ಗೆ ಅವಶ್ಯಕತೆ ಇದೆ ಅಂತ ನಮ್ ತಲೆ ಒಳಗೆ ಬರುತ್ತೆ. ಖಂಡಿತ ಆಗ ನಾವು ತಗೊಳ್ತೀವಿ. ಟೈಮ್ ಫ್ರೀಡಮ್, ಫೈನಾನ್ಷಿಯಲ್ ಫ್ರೀಡಮ್ ಅಂಡ್ ಲ್ಯಾಂಡ್. ಇದು ತುಂಬಾನೇ ಒಂದು ಇದೆ. ಅವ್ನು ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗ್ತಾ ಇರೋ ಒಬ್ಬ ಮನುಷ್ಯನ ಹತ್ರ ಟೈಮ್ ಫ್ರೀಡಮ್ ಆಗಿರುತ್ತಾ? ಖಂಡಿತ ಇಲ್ಲ. ಅವನ ಹತ್ರ ದುಡ್ಡು ಸಮೇತ ಇರೋದಿಲ್ಲ. ಇದ್ರೂ ಅದನ್ನ ಹೇಗ್ ಬಳಸ್ಕೋಬೇಕು ಅನ್ನೋದು ಗೊತ್ತಿರಲ್ಲ. ಸಾಧಾರಣ ಒಂದು 30,000 40,000ದಲ್ಲಿ ಅವ್ರು ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಅನ್ಕೊಳ್ಳಿ. ಅವ್ರಿಗೆ ಗೌರ್ಮೆಂಟ್ ಕೆಲಸ ಅನ್ನೋದೊಂದ್ ಬಿಟ್ರೆ ಟೈಮ್ ಫ್ರೀಡಮ್ ನಮ್ಮ ಅಪ್ರಾಣಿಗೂ ಇರೋದಿಲ್ಲ. ಯಾಕೆಂದ್ರೆ 8 ಅವರ್ ಅವ್ರು ಕೆಲಸ ಮಾಡ್ತೀನಿ ಅಂದ್ರೆ ಬೆಳಿಗ್ಗೆ 9 ಗಂಟೆಗೆ ಹೋದ್ರೆ ಸಂಜೆ 6 ಗಂಟೆ ಗಂಟ ಅಲ್ಲೇ ದುಡಿತಾರೆ. ಅಲ್ಲಿಂದ ಅವ್ರು ರಿಟರ್ನ್ ಮನೆಗೆ, ಬೆಂಗಳೂರು ಸಿಟಿನೇ ಅನ್ಕೊಳ್ಳಿ, 6 ಗಂಟೆಯಿಂದ ಮನೆಗ್ ಬರ್ಬೇಕು ಅಂದ್ರೆ 8 ಗಂಟೆ ಎಲ್ಗನೆ ಮನೆಗ್ ಬರಕ್ ಆಗತ್ತಾ? ಖಂಡಿತ ಇಲ್ಲ. ಅವ್ರು ಬರೋದ್ರೊಳಗೆ ಮಕ್ಳಿದ್ರೆ ಪಾಪ ಊಟ ಮಾಡಿ ಮಲ್ಕೊಂಡಿರ್ತವೆ. ಅವ್ರು ಮಕ್ಳೊಟ್ಟಿಗೆ ಒಂದು ಟೈಮ್ ಸ್ಪೆಂಡ್ ಮಾಡಕ್ ಆಗಲ್ಲ. ಇಲ್ಲಾಂದ್ರೆ ಹೊರಗಡೆ ಮಕ್ಕಳ ಜೊತೆ ಹೋಗೊಂದು ಪಾನಿಪುರಿ ತಿನ್ನಕ್ ಆಗಲ್ಲ, ಅಥವಾ ಒಂದು ಹೋಟೆಲ್ಗೆ ಹೋಗಕ್ ಆಗಲ್ಲ, ಒಂದು ಹಬ್ಬ ಹುಣ್ಣಿಮೆಗೆ ಹೋಗಕ್ ಆಗಲ್ಲ. ತುಂಬಾನೇ ಕಷ್ಟ ಇರುತ್ತೆ. ಹಾಗೆ ಹಣದ್ದು ಅಷ್ಟೇ. ಇಷ್ಟು ದುಡ್ಡಿದೆ ಅಂದ್ರೆ ಆ ಮನುಷ್ಯ ಅವ್ರ ಸ್ವಂತ ಮನೇಲಿ ಇರ್ತಾರೋ ಗೊತ್ತಿಲ್ಲ, ಬಾಡಿಗೆ ಮನೇಲಿ ಇರ್ತಾರೋ ಗೊತ್ತಿಲ್ಲ. ಅವ್ರ ಗಾಡಿಗೆ ಪೆಟ್ರೋಲ್ ಹಾಕ್ಬೇಕು, ಬಾಡಿಗೆ ಕಟ್ಬೇಕು, ಮನೆ ನೋಡ್ಬೇಕು, ಮಕ್ಕಳು ನೋಡ್ಬೇಕು. ಅವ್ರು ಮಾತ್ರ ಇರುತ್ತಿಲ್ಲಲ್ಲ, ಅವ್ರಿಗೂ ಫ್ಯಾಮಿಲಿ ಅನ್ನೋದು ಇರ್ತದೆ, ಅಪ್ಪ ಅಮ್ಮ ಇರ್ತಾರೆ, ಮಕ್ಳು ಇರ್ತಾರೆ, ಅವ್ರನ್ನೆಲ್ಲ ನೋಡ್ಬೇಕು. ಲೈಫ್ ಸೆಕ್ಯೂರ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಇದಂತೂ ಹೇಳ್ಕೊಳಕ್ಕೆ ಹೆಮ್ಮೆ ಅನ್ಸುತ್ತೆ. ನಾವಿರೋದು ನಮ್ಮ ವಿಸ್ಟಾರ್ ಪ್ಲಸ್ ಕಂಪನಿಲಲ್ವಾ? ನಿಜವಾಗಿ ಇದ್ರಲ್ಲಿ ನಮ್ಗೆ 5ನೇ ರ್ಯಾಂಕ್ ನಾವು ಕಂಪ್ಲೀಟ್ ಆಯ್ತು ಅಂತ ಹೇಳಿದ್ರೆ ನಮ್ಗೆ ಇನ್ಶೂರೆನ್ಸ್ ಇರುತ್ತೆ. ನಮ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತಾ, ನಮ್ಮ ಕಂಪನಿ ನಮ್ಗೆ ಆ ಇನ್ಶೂರೆನ್ಸ್ ಐಡಿ ನಮ್ಮ ಮನೇಲಿ ಯಾರ್ದೇ ಒಬ್ರದ್ದು ನಾವು ನಾಮಿನಿ ಕೊಟ್ರೆ ಆ ಐಡಿನ ನಮ್ಮ ಮಕ್ಳಿಗಾಗ್ಲಿ ಫ್ಯಾಮಿಲಿಗಾಗ್ಲಿ ಕೊಡುತ್ತೆ. ಈಗಿನ ಕಾಲದಲ್ಲಿ ಅಣ್ಣ ತಂಗಿ ಅಪ್ಪ ಅಮ್ಮ ಅಕ್ಕ ಯಾರು ನೋಡಲ್ಲ, ಯಾರು ಕೂಡ ನೋಡಲ್ಲ. ಅವ್ರವ್ರದ್ದು ನೋಡ್ಕೊಳಕ್ಕೆ ಅವ್ರಿಗೆ ದೊಡ್ಡದಾಗಿರುತ್ತೆ. ಏನಾದ್ರೂ ಒಂದ್ ಹೆಚ್ಚು ಕಡಿಮೆ ಆಯ್ತಾ ಬರ್ತಾರ, ಅಯ್ಯೋ ನಿನ್ಗೆ ಈ ವಯಸ್ಸಲ್ಲಿ ಹಿಂಗ ಆಗ್ಬಾರ್ದಿತ್ತು, ಹಿಂಗ ಆಯ್ತಲ್ಲ ಹೇಳಿ 2 ಕಣ್ಣೀರ್ ಸುರಿಸ್ತಾರೆ ವಿನಃ ನಾಳೆ ನಿನ್ ಫ್ಯಾಮಿಲಿ ನಾನ್ ನೋಡ್ಕೊಳ್ತೀನಿ, ನಿನ್ ಮಕ್ಳಿಗೆ ಫೀಸ್ ನಾನು ಕಟ್ತೀನಿ 1-2 ತಿಂಗಳು, ಅಥವಾ ನಿನ್ ಮನೆ ಬಾಡಿಗೆ ನಾನ್ ಕಟ್ತೀನಿ, ನಿನ್ಗೆ ಒಂದ್ ರೇಷನ್ ತಂದ್ಕೊಡ್ತೀನಿ ಅಂತ ಯಾರು ಮುಂದೆ ಬರಲ್ಲ. ಅಂತದ್ರಲ್ಲಿ ನಮ್ಮ ಕಂಪನಿ ನಾವಿರೋಂಥದ್ರಲ್ಲಿ ನಮ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತ ಗೊತ್ತಾದ್ರೆ ನಮಗ್ ಬರುವಂತ ಇನ್ಸೂರೆನ್ಸ್ ಇದೆ. ಅದ್ರ ಜೊತೆಗೆ ನಮ್ಮ ಮಕ್ಳಿಗಾಗ್ಲಿ ಮನೆಯವ್ರಿಗಾಗ್ಲಿ ಐಡಿನ ಅವ್ರಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಮನೇಲಿ 1 ಅಲ್ಲ 2 ಅಲ್ಲ 3 ಮಕ್ಳಿದ್ರು ಕೂಡ ಅದನ್ನ ಕಂಪ್ನಿ ತಗೊಂಡು ಅವ್ರ ಎಜುಕೇಶನ್ ನೋಡುತ್ತೆ. ಎಂತ ಒಂದು ಕಂಪನಿಲಿ ನಾವಿದ್ವಿ ಅಂತ ಹೇಳ್ಕೊಳಕ್ ಹೆಮ್ಮೆ ಆಗುತ್ತೆ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ MD ಸರ್. ಅಡ್ಜಸ್ಟ್ಮೆಂಟ್ ಲೈಫ್ ಇವ್ರದ್ದು ನೋಡಿ, ಇವರೆಲ್ಲ ಬರೀ ಅಡ್ಜಸ್ಟ್ಮೆಂಟ್ ಅಲ್ಲೇ ಬಂದಿರ್ತಾರೆ. ಯಾಕೆ ಅಂತಂದ್ರೆ ಇವರಿಗೆ ವರ್ಕಿಂಗ್ ಪ್ರಪಂಚ ಗೊತ್ತಿಲ್ಲ. ನಾನೊಂದ್ ಮನೆ ಕಟ್ಬೇಕು, ನಾನ್ ಕಾರಲ್ಲಿ ಓಡಾಡ್ಬೇಕು, ನಾನ್ ಫಾರಿನ್ ಟ್ರಿಪ್ ಹೋಗ್ಬೇಕು ಅಂತ ಅವ್ರ ಮುಂದೆ ಹೇಳಕ್ ಹೋಗಿ ಹೋಗ್ ಕೆಲ್ಸ ನೋಡು ಅಂತಾರೆ. ಕೇಳ್ಕೊಳಕ್ಕೂ ತಯಾರಿ ಇರಕ್ಕಿಲ್ಲ. ಅವ್ರು ಹೇಳಕ್ ಕೇಳಕ್ಕೂ ತಯಾರಿ ಇರಕ್ಕಿಲ್ಲ. ಅವ್ರಿಗೆ ಏನು ಅಂದ್ರೆ ಅವತ್ತಿನ ದಿನ ಏನ್ ಕೆಲ್ಸ ಮಾಡ್ತೀನಿ ಅದು ಮಾತ್ರ ನಂದು. ಅವತ್ತು ಬರೋ ದುಡ್ಡಲ್ಲಿ ಅವರೆಲ್ಲ ಅವತ್ತಿನ ದಿನದ ಕೆಲ್ಸದ ಅವತ್ತು ದುಡ್ಡು ಇಸ್ಕೊಂಡ್ ಹೋಗಿ ಮನೇಲಿ ಅಕ್ಕಿ ಬೇಳೆ ಸಾಮಾನು ಅರ್ಧ ಮನೆ ಕೊಟ್ರೆ ಇನ್ನರ್ಧ ಅವರಿಗೆ ಈ ಎಣ್ಣೆ ಹೊಡಿಯೋರೆಲ್ಲ ಇದ್ರೆ ಅದಕ್ಕೆ ಅಂತಾನೆ ಸರಿಯಾಗಿ ಹೋಗುತ್ತೆ. ಅವರೆಲ್ಲ ಅದಕ್ಕೆ ಅಡ್ಜಸ್ಟ್ಮೆಂಟ್ ಆಗೋಗಿರ್ತಾರೆ. ಅವರೆಲ್ಲ ಹೆಂಗೆ ಅಂದ್ರೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತ. ಅವ್ರಿಗೆ ನಾವಿರೋಷ್ಟು ಉದ್ದನು ಹಾಸಿಗೆ ಹೊಲಿಸ್ಕೋಬಹುದು ಅನ್ನೋ ಅಂದಾಜು ಕೂಡ ಅವ್ರಿಗಿರಲ್ಲ. ಅವ್ರ ಮುಂದೆ ನಾವ್ ಹೇಳಕ್ ಹೋಗಿ ಅದನ್ನ ಯಾರು ಅದು ತಲೆಗೆ ಹಾಕೊಳ್ಳಲ್ಲ. ನಮಗ್ ಬೇಡ, ನಮ್ಗೆ ಇರೋದೇ ಇದು ಸಾಕು, ನಮ್ಗಿದೆ, ನಾವ್ ಇದ್ರಲ್ಲೇ ಬರ್ತೀವಿ, ಇದ್ರಲ್ಲೇ ಚೆನ್ನಾಗಿದ್ದೀವಿ. ಅವ್ರು ಗುಡಿಸ್ಲಲ್ಲಿ ಇದ್ರು ಅದೇ ಅವ್ರಿಗೆ ಅರಮನೆ ಆಗೋಗಿರ್ತದೆ ಹೊರ್ತು ನಾನೊಂದ್ ಮನೆ ಕಟ್ಬೇಕು, ನಾನು ತರ ಎಲ್ಲಾರ ತರ ಬದುಕ್ಬೇಕು, ಒಂದ್ ಕಾರ್ ತಗೋಬೇಕು ಅನ್ನೋ ಯಾವ ಆಸೆನೂ ಅವ್ರಿಗಿರೋದೇ ಇಲ್ಲ. ಅವ್ರು ಹೇಳಿದ್ರು ಕೂಡ ಅದನ್ನ ಅವರು ತಲೆ ಒಳಗೂ ತಗೊಳ್ಳಲ್ಲ. ನಂದು ಇದೇ ಪ್ರಪಂಚ, ನನ್ಗೆ ಇಷ್ಟೇ ಸಾಕು, ಬರೋ ಸಂಬಳ ಇಷ್ಟೇ ಸಾಕು ಅಂತ ಅವ್ರು ಅದಕ್ಕೇನೆ
ಅಡಿಕ್ಟ್ ಆಗೋಗ್ಬಿಟ್ಟಿರ್ತಾರೆ. ಈಗ ನೆಕ್ಸ್ಟ್ ಬಂದ್ರೆ ನೋಡಿ, ಇವ್ರು ಗವರ್ಮೆಂಟ್ ಜಾಬ್ ಅಲ್ಲಿ ಇರೋರು, ಇವ್ರಿಗೆ ಏನೊಂದ 50 ರಿಂದ 60 ಸಂಬಳ ಇರುತ್ತಲ್ವಾ, 60,000 ರೂಪಾಯಿ ಸಂಬಳ ಇರುತ್ತೆ. ಈಗ ಟೀಚರ್ ಆಗಿರ್ಬೋದು, ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಇವರೆಲ್ಲ ಇವ್ರಿಗೆ ಯಾವ್ದೋ ಒಂದು ಸ್ವಂತ ಮನೆ ಇರುತ್ತೆ, ಓಡಾಡಕ್ಕೆ ಒಂದು ಬೈಕ್ ಇರುತ್ತೆ, ಗೌರ್ಮೆಂಟ್ ಒಂದು ಕೆಲಸ ಇರುತ್ತೆ, ಸಾಕು ನನ್ಗಿದೆ ಪ್ರಪಂಚ. ಇದನ್ನ ಬಿಟ್ಟು ಇವ್ರು ಮುಂದೆ ಹೋಗೋಕೆ ಇವರು ಕೂಡ ಖುಷಿ ಪಡಲ್ಲ. ಯಾಕಂದ್ರೆ ಇರೋದಿದ್ದು ಇದನ್ನ ಕಳ್ಕೊಂಡ್ ಬಿಟ್ರೆ ಅನ್ನೋದೊಂದಾಗಿರುತ್ತೆ. ಅವರು ಬರೋ ದುಡ್ಡಲ್ಲಿ ಇಷ್ಟು ಮಗು ಕಟ್ಬೋದು, ಇಷ್ಟು ಮನೆಗೆ ಇಡ್ಬೋದು, ಇಷ್ಟು ನಮ್ಗೆ ಇಡ್ಬೋದು, ಆ ತರ ಒಂದು ಡಿವೈಡ್ ಅಲ್ಲ ಅವ್ರು ಅದ್ರಲ್ಲೇ ಬದುಕ್ತಾ ಇರ್ತಾರೆ. ಅವರು ಕೂಡ ಇದ್ರಿಂದ ಮುಂದೆ ಹೋಗಿ ಇದಕ್ಕಿಂತ ಮುಂದೆ ಒಂದು ಪ್ರಪಂಚ ಇದೆ ನಮ್ಗೆ, ಇದಕ್ಕಿಂತನೇ ನಾವು ಲೈಫ್ ನ ಎಂಜಾಯ್ ಮಾಡ್ಬೋದು ಅನ್ನೋದು ಇವ್ರಿಗೂ ಕೂಡ ಇದು ಬರೋದೇ ಇಲ್ಲ. ಇವರು ಇದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಇವ್ರನ್ನ ನೋಡಿ, ವಿಷನರಿ ಲೈಫ್. ಇವ್ರುಗಳಂತೂ ಟಾಟಾ ಬಿರ್ಲಾ ಇರ್ಬೋದು, ಅಂಬಾನಿ ಇರ್ಬೋದು, ಇವರೆಲ್ಲ ನಾನ್ ಇದೇ ತರ ಬದುಕ್ಬೇಕು, ನಾನ್ ಹಿಂಗೆ ಇರ್ಬೇಕು, ನಾನ್ ಇದೇ ತರ ನನ್ನ ಲೈಫ್ ನಾನು ತಗೊಂಡ್ ಹೋಗ್ಬೇಕು ಅನ್ನೋದು ಇವ್ರಿಗೆ ವಿಷನರಿ ಆಗ್ಬಿಟ್ಟ. ನಾನ್ ಇದನ್ನ ಬಿಟ್ಟು ಬೇರೆ ಇಲ್ಲ ನನಗೆ ಪ್ರಪಂಚ. ನಾನ್ ಏನ್ ಅನ್ಕೊಳ್ತೀನೋ ಅದನ್ನೇ ಮಾಡ್ಬೇಕು, ನಾನು ಏನೇನ್ ಅನ್ಕೊಂತೀನೋ ಅದ್ರ ಪ್ರಕಾರನೇ ಹೋಗ್ಬೇಕು. ಇವರೆಲ್ಲ ಇದಕ್ಕೂ ಮೇಲೆ ಯೋಚನೆ ಮಾಡ್ತಾ ಇರ್ತಾರೆ ಅವರಲ್ವಾ. ಬೇಡ, ಇವರು ನಮಗ್ ಗೊತ್ತಿಲ್ಲ, ಇವರೆಲ್ಲ ನಮ್ಗೆ ಬರೀ ಕೇಳಿದೀನಿ ಅಷ್ಟೇ, ಇವ್ರನ್ನ ನಾನು ಯಾರು ಅಂತ ನೋಡಿಲ್ಲ, ಅವ್ರಗಳ ಬಗ್ಗೆನೂ ನಂಗೆ ಮಾತಾಡಕ್ ಇಷ್ಟ ಇಲ್ಲ, ಅವ್ರು ಬೇಡ. ಒಬ್ರು ಇದಾರಲ್ಲ ಹೀರೋ, ಅವ್ರ ಬಗ್ಗೆ ನಾವು ಮಾತಾಡ್ಬೋದಲ್ವಾ. ಅವ್ರನ್ನ ನಾವು ನೋಡಿದೀವಿ, ಶೇಖರಣೆ ಮಾಡಿದೀವಿ, ಜೊತೆಲ್ಲ ಫೋಟೋ ತಗೊಂಡಿದೀವಿ, ಎಲ್ಲ ಮಾಡಿದೀವಿ. ಇವ್ರನ್ನ ನೋಡಿ ನಾವು ಬದುಕೋಣ, ಇವ್ರ ತರ ನಾವು ಬದುಕೋಣ, ಇವ್ರಿಗೆ ನಾವು ಆಗೋಣ ಅಂತ ಹೇಳೋಣ. ಅವ್ರಗಳನ್ನ ನಾವು ಬರೀ ಕೇಳ್ಕೊಂಡ್ ಬಂದಿದೀವಿ ಅಷ್ಟೇ. ಅವ್ರು ಹೇಗ್ ಬಂದ್ರು ಹೇಗೋದ್ರು ಅದು ನಮಗ್ ಗೊತ್ತಿಲ್ಲ. ಆದ್ರೆ ಇವರು ಝೀರೋ ಇಂದ ಹೀರೋ ಆದಂತ ವ್ಯಕ್ತಿ ಇವರು. ಇವರು ನಮ್ಮ ಕಣ್ಮುಂದೆ ಇರುವಾಗ ನಮ್ಮ ಗುರಿ ಏನ್ ಮಾಡ್ಬೇಕು ಅಂತ, ನಮ್ಗೆ ಆಧಾರ ಇವ್ರು ಅಂತ ನೋಡ್ಬೇಕು, ಇವ್ರ ತರ ನಾವ್ ಆಗ್ಬೇಕು, ಇವ್ರ ತರ ಬೆಳಿಬೇಕು, ಇವ್ರು ಇದ್ರಲ್ಲಿ ನಾವು ನಮ್ಮ ಒಂದು ಜೀವನನ ಕಟ್ಕೋಬೇಕು ಅನ್ನೋಕೆ ಇವ್ರನ್ನ ನಾವು ಉದಾಹರಣೆ ತಗೋಬಹುದು. ಆಹಾ, ಇವ್ರುಗಳನ್ನ ನೋಡಿ, ಹೀರೋಗಳು. ನಮ್ಮ ವಿಸ್ಟಾರ್ ಕಂಪನಿಯ 3 ಮುತ್ತುಗಳು ಅಂತಾನೆ ಹೇಳ್ಬೋದು ಇವ್ರನ್ನ. ನಮ್ಮ ಸಂತೋಷ್ ಪಾಟೀಲ್ ಸರ್, ನಮ್ಮ ಸಂತೋಷ್ ಸರ್, ನಮ್ಮ ಐ ಸರ್. ಇವರೆಲ್ಲ ಕಂಪ್ನಿಗೆ ಬರೋಕ್ಕಿಂತ ಮುಂಚೆನೆ ಕೋಟ್ಯಾಧಿಪತಿ ಆಗಿ ಬಂದ್ರ ಏನಿಲ್ಲ. ಇವ್ರು ಬರುವಾಗ ಇವ್ರಿಗೂ ಕಾರು ಇರ್ಲಿಲ್ಲ, ಮನೆ ಇರ್ಲಿಲ್ಲ. ಇಲ್ಲಿ ಬಂದ್ಮೇಲೆ ಕಟ್ಟಿತ್ತಾನೆ ಎಷ್ಟು ಚೆನ್ನಾಗಿ ಸಂತೋಷ್ ಪಾಟೀಲ್ ಮನೆ ಕಟ್ಟಿದ್ದಾರೆ ಸರ್ ಅಲ್ವಾ. ಅದ್ರ ಜೊತೆಗೆ ಈಗ ನಮ್ ಸಂತೋಷ್ ಸರ್ ಮನೆ ಕಟ್ತಾ ಇದಾರೆ. ಇನ್ನೇನ್ ನಮಿಗೂ ಗುರುಪ್ರವೇಶಕ್ಕೆಲ್ಲಾನು ಕರೀತಾರೆ. ಹಾಗೆ ನಮ್ಮ ಮೈ ಸರ್ ಎಂತ ಕಾರ್ ತಗೊಂಡಲ್ಲ, 1.5 ಕೋಟಿ ಇದೆ, ಎಷ್ಟು ಚೆನ್ನಾಗಿದೆಲ್ಲ ತಂದು ಅಲ್ಲಿ ನೋಡಿದ್ವಿ ಎಲ್ಲ ಬ್ಯಾಂಗ್ಳೂರಲ್ಲಿ. ಈ ತರ ಇವ್ರನ್ನ ನೋಡೋಣ, ಇವ್ರು ರಿಯಲಿ ಹೀರೋಗಳು ಇವ್ರು. ಈಗ ಸುದೀಪ್, ದರ್ಶನ್ ಅವರು ರೀಲ್ ಇಂದ ರಿಯಲ್ಗೆ ಹೋದಂತ ವ್ಯಕ್ತಿಗಳು. ಆದ್ರೆ ಇವರು ರೀಲು ರಿಯಲ್ ಎರಡನ್ನು ಒಟ್ಟಿಗೆ ತಗೊಂಡ್ ಬರ್ತಾ ಇರೋಂತವ್ರು. ನಾವ್ ಯಾರಿಗೆ ಹೇಳ್ಬೇಕಾದ್ರೂ ಇವ್ರನ್ನ ತೋರ್ಸಿ ನಾವ್ ಹೇಳ್ಬೋದು ನಮ್ಮ ಜೊತೆಲಿ ಎಂತ ಆಯುಧಗಳಿದೆ, ನಮ್ಮ ಜೊತೆಲಿ ಎಂತೆಂತ ಲೀಡರ್ಗಳಿದ್ದಾರೆ, ಇವರು ಈ ತರದಿಂದ ಈ ತರ ಬೆಳೆದ್ರು ಅಂತ ನಾವ್ ಇವ್ರನ್ನ ಉದಾಹರಣೆ ಕೊಡ್ಬೋದು. ಈಗ ಯಶ್ ಹಂಗಾದ, ಇವ್ನ ಹಿಂಗಾದ, ಸುದೀಪ್ ಹಂಗಾದ ಅನ್ನೋದಕ್ಕಿನ್ನ ನಾವು ನಮ್ಮ ಈ ಹೀರೋಗಳನ್ನ ನೋಡಿ ನಾವು ಕಲಿಬಹುದು. ಈ ಹೀರೋಗಳಿಗೆ ಬೇರೆಯವ್ರನ್ನ ಕರೆದು ಇವ್ರಗಳಿಗೆ ಉದಾಹರಣೆ ಕೊಟ್ಟು ನಾವು ಬೆಳಿಬಹುದು. ಇಲ್ಲಿ ನೋಡಿ, ESIB ಅಂತ ಇದೆ. ಇದ್ರಲ್ಲಿ ನಾವು ಯಾವ್ದನ್ನ ಚಾಯ್ಸ್ ಮಾಡ್ಕೋಬೇಕು. ಇ ಅಂದ್ರೆ ಎಂಪ್ಲಾಯ್, ಎಸ್ ಅಂದ್ರೆ ಸೆಲ್ಫ್ ಎಂಪ್ಲಾಯ್, ಇ ಅಂದ್ರೆ ಇನ್ವೆಸ್ಟ್ಮೆಂಟ್, ಬಿ ಅಂದ್ರೆ ಬಿಸ್ನೆಸ್. ಇದ್ರಲ್ಲಿ ಯಾವ್ದು ನಮಗ್ ಬೇಕಾಗಿದೆ ಅಂತ ಹೇಳಿದ್ರೆ, ಈಗ ತಿಂಗಳ ಕೆಲಸ ಮಾಡೋಣ ಅದ್ರಲ್ಲೇ ಮುಳುಗಿ ಹೋಗಿರ್ತಾನೆ. ಅವನಿಗೆ ಹೊರಗೆ ಪ್ರಪಂಚ ಇಲ್ಲ, ಟೈಮಿಂಗ್ಸ್ ಇಲ್ಲ, ಮನೆ ಫ್ಯಾಮಿಲಿ ಆಯ್ತು, ಅವನಾಯ್ತು, ಬಂದಾಗ ಮನೆ ಆಯ್ತು, ಹೋದ ಕೆಲಸ ಆಯ್ತು. ಇನ್ನ ಸೆಲ್ಫ್ ಎಂಪ್ಲಾಯ್ ನಮ್ಮಂತವ್ರು ಅನ್ಕೊಳ್ಳೋಣ, ಈಗ ನಾನು ಪಾರ್ಲರ್ ಇಟ್ಟಿದ್ದೀನಿ ಅಂದ್ರೆ ಇನ್ವೆಸ್ಟ್ ಮಾಡಿದೀನಿ, ಅದನ್ನ ತಗೋಬೇಕು ಅಂತಂದ್ರೆ ಎಂಪ್ಲಾಯಿ 8 ಗಂಟೆ ಕೆಲಸ ಮಾಡ್ದಂದ್ರೆ ನಾವು 10 ಗಂಟೆ ಮೇಲ್ ಮಾಡ್ಬೇಕು. ಯಾಕೆ ಅಂದ್ರೆ ಹಾಕ್ಬಿಟ್ಟಿರ್ತೀವಿ ದುಡ್ಡು, ದಿನ ತಗೋಬೇಕಲ್ಲ, ಇದು ನಮ್ದೇ, ನಾವ್ ಎಷ್ಟೊತ್ ಬೇಕಾದ್ರೂ ಹೊಡಿಬೋದು. 10 ಗಂಟೆ ಆದ್ರೂ ಆಯ್ತು, 12 ಗಂಟೆ ಟೈಮಲ್ಲಿ ನಾವು ದುಡಿಲೇಬೇಕು ಇದ್ರಲ್ಲಿ. ಅವ್ರಾದ್ರೆ ಒಂದಿನ ರಜೆ ಹಾಕಿ ಹೋಗೋದು, ನಾವಾದ್ರೆ ಅಯ್ಯೋ ಇವತ್ತು ಹೋಗ್ಬಿಟ್ರೆ ಬಾಡಿಗೆ ಕಟ್ಬೇಕಲ್ವಾ, ಇವತ್ತು ಕರೆಂಟ್ ಬಿಲ್ ಕಟ್ಬೇಕಲ್ವಾ, ಒಂದು ಚೀಟಿ ಕಟ್ಬೇಕಲ್ವಾ, ಎಲ್ಲ ನಮ್ಗೆ ಇದ್ರಿಂದಾನೇ ಆಗ್ಬೇಕು. ಇಂತಲ್ಲ ಒಂದು ಟೈಲರ್ ಅಂಗಡಿ ಇರ್ಬೋದು, ಒಂದು ಬಟ್ಟೆ ಶಾಪ್ ಆಗಿರ್ಬೋದು, ನಾವೆಲ್ಲ ಅದೇ ತರ ಯೋಚನೆ ಮಾಡೋದು. ಅವ್ರು ಮಾಡೋಕ್ಕಿಂತ ಹೆಚ್ಚಾಗಿ ನಾವು 1 hour 2 hour ಕೆಲಸ ಮಾಡ್ಲೇಬೇಕು. ಯಾಕೆಂದ್ರೆ ಹಾಕಿರೋ ದುಡ್ಡನ್ನ ನಾವು ವಾಪಸ್ ತಗೋಬೇಕು, ಬಾಡಿಗೆ ಕಟ್ಬೇಕು, ಚೀಟಿ ಕಟ್ಬೇಕು, ಕರೆಂಟ್ ಬಿಲ್ ಕಟ್ಬೇಕು, ಡಿಶ್ ಬಿಲ್ ಕಟ್ಬೇಕು ಅನ್ನುವಾಗೆಲ್ಲ ನಮಗೆ ಅದ್ರಲ್ಲಿ ಅವ್ರಿಗಿಂತ ಹೆಚ್ಚಾಗಿ ನಾವು 2 hour ಕೆಲಸ ಮಾಡ್ಬೇಕಾಗತ್ತೆ. ಇನ್ವೆಸ್ಟ್ಮೆಂಟ್ ಅಂದ್ರೆ ನಾವೇನ್ ಕೋಟ್ಯಾಧಿಪತಿಗಳ, ನಾವೇನ್ ಅಂಬಾನಿ ಮಕ್ಳ, ನಮ್ಮ ಹತ್ರ ಏನ್ ಕೋಟಿ ದುಡ್ಡಿದ್ಯಾ ಇನ್ವೆಸ್ಟ್ಮೆಂಟ್ ಮಾಡೋಣ ಅನ್ನಕ್ಕೆ? ಅದಿಲ್ಲ ಅಂತಾನೆ ತಾನೇ ನಾವು ಜಾಬ್ ಹುಡ್ಕೊಂಡು ಹೋಗ್ತಾ ಇರೋದು, ಸ್ವಂತ ಒಂದು ಅಂಗಡಿ ಹಾಕೊಂಡಿರೋದು. ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಕೂಡ ನಮ್ಮ ಹತ್ರ ದುಡ್ಡು ಇರೋದಿಲ್ಲ. ಅದನ್ನ ಬಿಟ್ರೆ ನಾವು ಚಾಯ್ಸ್ ಮಾಡ್ಬೇಕಾಗಿರೋದು ಯಾವ್ದನ್ನ?
ನಮಗ ನನಗೆ ಸಿಕ್ಕಿದ್ದು ವಿ ಸ್ಟಾರ್ ಪ್ಲೇಸ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋದು ಬ್ಯೂಟಿಫುಲ್ ಆದ ಕಂಪ್ನಿ. ಅದ್ರಲ್ಲಿ ಎಲ್ಲ ಇದೆ ಅಲ್ವಾ, ನಮ್ಗೆ ಆರೋಗ್ಯ ಇದೆ, ಆದಾಯ ಇದೆ, ಫಾರಿನ್ ಟ್ರಿಪ್ ಇದೆ, ಪ್ರತಿಯೊಂದು ಇದೆ ಅಲ್ವಾ ನಮ್ಗೆ. ನಾನ್ ಚಾಯ್ಸ್ ಮಾಡ್ಕೊಂಡಿದ್ದು ಬಿಸ್ನೆಸ್ ಅನ್ನ. ಬಿಸ್ನೆಸ್ಗೂ ತುಂಬಾ ಒಂದು ವ್ಯಾಲ್ಯೂ ಕೊಡ್ತೀವಿ. ಯಾಕೆಂದ್ರೆ ನಾವು ನಾನ್ ವಿ ಸ್ಟಾರ್ ಕಂಪ್ನಿಗೆ ಬಂದ್ಮೇಲೆ ಹಲವಾರು ತರದನ್ನ ನಾನು ಕಲ್ತಿದ್ದು ನೋಡಿದ್ದು ಎಲ್ಲದನ್ನು. ಹಾಗಾಗಿ ನನ್ಗೆ ವಿ ಸ್ಟಾರ್ ಕಂಪ್ನಿ ಅನ್ನೋದು ನನಗೆ ತುಂಬಾನೇ ಇಷ್ಟವಾದಂತದ್ದು. ನಾನು ಇಷ್ಟಪಟ್ಟು ಕೆಲಸ ಮಾಡುವಂತದ್ದು. ನನಗೆ ಬಿಸ್ನೆಸ್ ತುಂಬಾನೇ ಇಷ್ಟ ಆಯ್ತು. ಜಾಬ್ಗೂ ಬಿಸ್ನೆಸ್ಗೂ ಇರೋ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಜಾಬ್ ಅಲ್ಲಿ ಇರೋನ್ಗೆ ಏನೇನ್ ಬೇಕು, ಎಜುಕೇಶನ್ ಬೇಕು. ಅದೆಲ್ಲರಿಗೂ ಸಿಗುತ್ತಾ ಎಜುಕೇಶನ್? ಎಷ್ಟೋ ಜನ ಓದೇ ಇರೋದಿಲ್ಲಪ್ಪ. ನಾನು ಅನ್ಎಜುಕೇಟೆಡ್. ಯಾಕೆಂದ್ರೆ ನನ್ಗೆ ಯಾವಾಗ ಓದ್ಬೇಕು ನಾನು ಅಂತ ಅನ್ನಿಸ್ತು ಅಂದ್ರೆ, ನಾನು ಇದು ಏರ್ಪೋರ್ಟಿಗೆ ಇದಕ್ಕೆ ಹೋದ್ವಲ್ಲ, ಟಿಕೆಟ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು, ಪಾಸ್ಬುಕ್ ಮಾಡ್ಲಿಕ್ಕೆ ಹೇಳ್ಬಿಟ್ಟು, ಹಂಗ ನಾನು ಓದಿ 7th ಸ್ಟ್ಯಾಂಡರ್ಡ್, ನಂದು TC ಕಳ್ದೋಗಿತ್ತು. ಅಲ್ಲಿ ಹೋದಾಗ TC ಮಾರ್ಕ್ಸ್ ಕಾರ್ಡ್ ಕೇಳಿದ್ರು, ಇರ್ಲಿಲ್ಲ ಅಲ್ಲ. ನನ್ಗೆ ಇನ್ನೇನ್ ಹೇಳ್ತಾರೆ, ನನ್ ಮಗ ಅನ್ಎಜುಕೇಟೆಡ್ ಅಂತ ಹೇಳಿ ನಿಮ್ದು ಇದು ಕೊಡೋದಮ್ಮಿ ಪಾಸ್ಬುಕ್ ಅಂತ. ಅದ್ ನಿಜ ಹಂಗೆ ಆಯ್ತು. ನಾನು ಹೋಗುವಾಗ ಪ್ಯಾಂಟ್ ಶರ್ಟ್ ಎಲ್ಲ ಹಾಕೊಂಡು ಸ್ಟೈಲ್ ಆಗಿ ಹೋಗಿದ್ದೀನಿ. ಅದ್ ಮಾರ್ಕ್ಸ್ ಕಾರ್ಡ್ ಕೇಳಿದಾಗ ಇಲ್ಲ ಅಂದ್ರೆ ಅನ್ಎಜುಕೇಟೆಡ್ ಅಂತ ಮೇಲಿಂದ ಕೆಳಗಡೆ ಹಿಡ್ಕೊಂಡು ನೋಡಿದ್ರು ಅವರು. ಅದೊಂಥರ ಶೇಮ್ ಆಗೋಯ್ತು. ಹಾಗಾಗಿ ಎಜುಕೇಟೆಡ್ಗೆ ಮೊದಲು ಆದ್ಯತೆ ಇರುತ್ತೆ, ಅನ್ಎಜುಕೇಟೆಡ್ಗೆ ಇರೋದಿಲ್ಲ. ಅವ್ರು ಯಾವತ್ತೂ ಗೌರ್ಮೆಂಟ್ ಜಾಬ್ಗೆ ಹೋಗೋಕೆ ಸಾಧ್ಯನೇ ಇಲ್ಲ. ಟೈಮು ಸಿಗುತ್ತೆ, ಟೈಮ್ ಪಂಚುಯಾಲಿಟಿ ಸಿಗುತ್ತೆ. ಟೈಮು ಗೌರ್ಮೆಂಟ್ ಜಾಬಿಗೆ ಹೋದವ್ರಿಗೆ ಇಂಥ ಟೈಮ್ಗೆ ಹೋಗ್ಬೇಕು ಅಂದ್ರೆ ಅಂತ ಟೈಮ್ಗೆ ಒಳಗಡೆ ಹೋಗಿರ್ಬೇಕು ಕೆಲಸ ಮಾಡೋನು. ಹೋಗಿ 9 ಗಂಟೆಗೆ ಒಳಗಡೆ ಬೇಕು ಅಂದ್ರೆ 10 ಗಂಟೆಗೆ ಬರ್ತೀನಿ ನಾನು ಅಂದ್ರೆ ಸುಮ್ನೆ ಇರ್ತಾರೆ ಅವರು, ದಾಟಾಚೆಗೆ ಅಂತ ಹೇಳ್ತಾರೆ. ಈಗ 6 ಗಂಟೆಗೆ ಬಿಡ್ತಾರೆ ಅಂದ್ರೆ 6 ಗಂಟೆ ಗಂಟ ವೇಟ್ ಮಾಡ್ಲೇಬೇಕು. ನಾನು 5 ಗಂಟೆಗೆ ಮನೆಗೆ ಹೋಗ್ತೀನಿ ಅಂದ್ರೆ ಕೇಳ್ತಾರ, ಹೋಗ್ತಾರಪ್ಪ ಪರ್ಮನೆಂಟ್ ಆಗಿ ಅಂತ ಹೇಳ್ತಾರೆ. ಫಾಲೋಯಿಂಗ್ ಆರ್ಡರ್, ಅವ್ರು ಏನ್ ಹೇಳ್ತಾರೆ ಅದನ್ನ ನಾವು ಕೇಳಲೇಬೇಕಾಗತ್ತೆ. ಅದ್ರಲ್ಲಿ ಎಷ್ಟೋ ಜನ ಬಿಸ್ನೆಸ್ ಇದ್ದವ್ರ ಕಡೆ ನಾವು ಜಾಬ್ ಇದ್ದವ್ರ ಕಡೆ ಏನಾಗುತ್ತೆ ಅಂದ್ರೆ, ಅವ್ರು ಏನ್ ಹೇಳ್ತಾರೆ ಅದನ್ನ ಮಾಡ್ಬೇಕು. ನನ್ ಫ್ಯಾಮಿಲಿ ಇವತ್ತೊಂಚೂರು ಹೊರಗಡೆ ಕರ್ಕೊಂಡು ಹೋಗ್ಬಪ್ಪ, ಡ್ರೈವರ್ ಇಲ್ಲ ಅಂದ್ರೆ ಅವ್ನು ಹೋಗ್ಲೇಬೇಕು. ನನ್ ಮನೇಲಿ ಒಂಚೂರು ತರಕಾರಿ ಇಲ್ಲಿ ಮತ್ತೆ ತಗೊಂಡು ಕೊಟ್ಟಿಡ್ಬಪ್ಪ ಅಂದ್ರೆ ಅವ್ನು ಖಂಡಿತ ಕಡ್ದು ಹೋಗ್ಲೇಬೇಕಾಗತ್ತೆ. ಅವ್ರು ಏನ್ ಹೇಳಿದ್ರು ಅದನ್ನ ಮಾಡೋಕೆ ಸ್ಕಿಲ್ ಆಗಿ ಅವ್ರು ರೆಡಿ ಆಗಿರ್ಬೇಕಾಗತ್ತೆ. ಬಿಸ್ನೆಸ್ ಅಲ್ಲಿ ಏನು ಇನ್ವೆಸ್ಟ್ಮೆಂಟ್ ಇದೆಯಾ? ಅದೇ ನಾನ್ ವಿ ಸ್ಟಾರ್ ತಗೊಂಡು ಹೇಳ್ತಾ ಇದ್ದೀನಿ. ನನ್ಗೆ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ನಮ್ಮ ಕಂಪನಿಲಿ ಇರ್ಲಿಲ್ಲ, ರಿಸ್ಕ್ ಇಲ್ಲ. ಕಾನ್ಫಿಡೆಂಟ್ ಅಂದ್ರೆ ನಾನ್ ರ್ಯಾಂಕ್ ಹೋಗ್ಬೇಕು, ಅವ್ರಿಗಿಂತ ಫಸ್ಟ್ ನಾನ್ ರ್ಯಾಂಕ್ ಹೊಡಿಬೇಕು ಅನ್ನೋದು ಮಾತ್ರ ಇರುತ್ತೆ. ಟ್ಯಾಲೆಂಟ್ ಅಂದ್ರೆ ನಮ್ಗೆ ಟೈಮ್ ಇದ್ದಾಗ ನಾವು ಟೈಮ್ ಮಾಡ್ಕೊಂಡು ಕೆಲಸ ಮಾಡ್ಬೇಕು. ಇಷ್ಟೇ ಟೈಮ್ ಮಾಡ್ಬೇಕು ಅನ್ನೋದೇನು ನಮ್ಗೆ ಇರೋದಿಲ್ಲ. ನಾವು ಅರ್ಧ ದಿನದಲ್ಲಿ ಮಾಡ್ಬೋದು, ಇನ್ನು ಅರ್ಧ ದಿನದಲ್ಲಿ ಫ್ರೀ ಆಗಿರ್ಬೋದು. ನಾನು ಅದ್ರಿಂದ ವಿ ಸ್ಟಾರ್ ಕಂಪ್ನಿನ ನಾನು ಚಾಯ್ಸ್ ಮಾಡಿದ್ದು. 1120 ಇಂಟು 40 ಅಂದ್ರೆ 1,24,800 ಗಂಟೆ ಟೈಮ್ ಅವನೊಬ್ಬನೇ ದುಡಿಬೇಕು. ಅದೇ ಬಿಸ್ನೆಸ್ ಮಾಡೋನ್ ಏನ್ ಮಾಡ್ತಾನೆ ಅಂದ್ರೆ, ಅದೇ ಅವ್ನ್ 10 ಅವರ್ ಕೆಲಸ ಮಾಡಿದ್ರೆ ಅವ್ನ್ 8 ಅವರ್ ಕೆಲಸ ಮಾಡಿಸ್ತಾನೆ. ಜೊತೆಗೆ ಇವನ್ ಮಾಡಲ್ಲ, ಇವನ್ ಏನ್ ಮಾಡ್ತಾನೆ, ಜನನ ಇಟ್ಟು ಕೆಲಸ ಮಾಡಿಸ್ತಾನೆ. ಅದೇ ಬಿಸ್ನೆಸ್ಗೂ ಜಾಬ್ಗೂ ಇರೋ ವ್ಯತ್ಯಾಸ. ಇವನು 10 ಅವರ್ ಒಬ್ನೇ ಕೆಲಸ ಮಾಡ್ತಾನೆ. ಅದೇ 10 ಜನನ ಇಟ್ಕೊಂಡು 1 ಅವರ್ ಅಂತೇಳಿ 1 ಅವರ್ ಎಲ್ಲ 10 ಜನ ಮಾಡೋ ಕೆಲಸನು ಕೂಡ ಇವನು ಬಿಸ್ನೆಸ್ ಮಾಡೋನು ಕಂಪ್ಲೀಟ್ ಮಾಡ್ತಾನೆ. ಬಿಸ್ನೆಸ್ಗೂ ಮತ್ತೆ ಜಾಬ್ಗೂ ಇರೋ ವ್ಯತ್ಯಾಸ ಇದೆ. ಡೆಪಾಸಿಟ್ ಮಾಡೋದು, ಇದೊಂದು ಸ್ವಲ್ಪ ಜನಗಳು ಏನ್ ಮಾಡ್ತಾರೆ ಅಂದ್ರೆ, ಸ್ವಲ್ಪ ಕೈಯಲ್ಲಿ ದುಡ್ಡು ಸಿಕ್ಬಿಟ್ರೆ ಸಾಕು, ಹೋಗಿ ನಾನ್ ಡೆಪಾಸಿಟ್ ಮಾಡಿ ಬರ್ತೀನಿ ಅಂತ ಹೊರಟೋಗ್ತಾರೆ. ಡೆಪಾಸಿಟ್ ಮಾಡೋದ್ರಿಂದ ಅವ್ರಿಗೆ ಏನ್ ಲಾಭ ಬರುತ್ತೆ ಅಂತ ನೋಡಿ. ಇಲ್ಲಿ 15,000 ಇದೆ. 15,000ನ ತಗೊಂಡೋಗಿ 7 ವರ್ಷಕ್ಕೆ ನಾವೇನಾದ್ರೂ ಡೆಪಾಸಿಟ್ ಮಾಡ್ದು ಅಂದ್ರೆ ನಮ್ಗೆ ಎಷ್ಟು ದುಡ್ಡು ಬಂತು? 30,000. ಅದೇ 30,000ನ ಮತ್ತೆ ತಗೊಂಡೋಗಿ 7 ವರ್ಷಕ್ಕಿಟ್ರೆ 60,000. 14 ವರ್ಷಕ್ಕೆ 60,000ನೇ ಬಂದಿದ್ದು. ಅದೇ 60,000 ತಗೊಂಡೋಗಿ ಮತ್ತೆ 21 ವರ್ಷಕ್ಕೆ ನಾವು ತಗೊಂಡೋಗಿ ಇಟ್ಟರೆ ಡೆಪಾಸಿಟ್ ನಮಗೆ ಎಷ್ಟು ಬಂದಿದ್ದು? 21 ವರ್ಷಕ್ಕೆ 1,20,000 ಅಷ್ಟೇ ಬಂದಿದ್ದು. ಅದೇ 20,000, ಅದೇ 15,000ನ ನಾವೇನಾದ್ರೂ ನಮ್ಮ ವಿಸ್ತಾರಿಗೆ ನಾವು ಜಾಯ್ನ್ ಆಗಿ ನಮ್ಮ ಹೆಲ್ತ್ಗೆ ಏನ್ ಬೇಕೋ ಅದನ್ನ ಕೊಟ್ಟು ನಾವು ಪ್ರಾಡಕ್ಟ್ ನ ತಗೊಂಡು ಅಂತ ಹೇಳಿದ್ರೆ, ಅದೇ 21 ವರ್ಷಕ್ಕೆ 21 ಕೋಟಿ ದುಡಿಬಹುದು. ಇದ್ರಲ್ಲಿ ಅದು ದುಡಿಯೋ ಅವಕಾಶ ಇದೆ. ನಮಗೆ 15,000 ರೋಡಲ್ಲಿ ಹೋಗ್ತಾ ಇದ್ವು, 15,000 ಬಿದ್ದಿತ್ತು, ಸಿಕ್ತು, ನಾವೇನಾದ್ರು ಕೋಟ್ಯಾಧಿಪತಿಗಳಾಗ್ಬಿಟ್ವಾ? ಏನು ಇಲ್ಲ. ಹಾಗೆ ಹೋಗ್ತಾ 15,000 ಎಲ್ಲೋ ಕಳುವಾಗೋಯ್ತು, ನಾವೇನಾದ್ರು ಭಿಕ್ಷುಕರಾಗ್ಬಿಟ್ವಾ? ಏನು ಇಲ್ಲ. ಹಾಗಾಗಿ ನಾವು ಇದನ್ನ ಡೆಪಾಸಿಟ್ ಮಾಡೋದ್ರಿಂದ ನಮಗೆ ಏನು ಇನ್ಕಮ್ ಇರೋದಿಲ್ಲ. ಡೆಪಾಸಿಟ್ ಮಾಡಿದ್ರೆ ಅದೇ ಹೇಳ್ದಲ್ಲ, ಈಗ 7 ವರ್ಷಕ್ಕೆ 15,000ನ ತಗೊಂಡೋಗಿ ಬರೀ 30,000 ಬಂತು. ಅದೇ 30,000ನ ಮತ್ತೆ ತಗೊಂಡೋಗಿ 7 ವರ್ಷಕ್ಕೆ ಇಟ್ಟಾಗ 60,000 ಬಂತು. ಅದೇ 60,000 ಮತ್ತೆ 21
ವರ್ಷಕ್ಕಿಟ್ಟಾಗ ಬರೀ 1,20,000 ಬಂದಿತ್ತು. 1 year ಪ್ಲಾನಿಂಗ್. ಇದನ್ನ ನೋಡಿ, ನಮಗೆ ಬರೀ 2 ಜನ ಗೊತ್ತಿದಾರಾ? ಸುಮಾರು ಜನ ಗೊತ್ತಿದಾರಲ್ವಾ? ನಮ್ ಫೋನ್ ಓಪನ್ ಮಾಡಿದ್ರೆ ಸಾಕು 250 ಜನ 300 ಜನ ಪರಿಚಯ ಇರ್ತಾರೆ ನಮ್ಗೆ. 2 ಜನ ಏನ್ ಗೊತ್ತಿರಲ್ಲ. ಅವ್ರು ಮದುವೆ ಮನೆಗೆ ಇನ್ವಿಟೇಷನ್ ಮಾಡಿಸ್ಬೇಕು ಅಂತ ಬರೀ 2 ಮಾಡ್ತೀವ? ಏನಿಲ್ಲ. ಆದ್ರೂ ಪರವಾಗಿಲ್ಲ, ಜನವರಿ ನಮ್ಗೆ 2 ಜನ ಪರಿಚಯ ಆದ್ರೂ 2 ಜನನ ನಾವು ಜಾಯಿನ್ ಮಾಡ್ದು ಅಂತ ಹೇಳಿದ್ರೆ 1 ತಿಂಗಳವರೆಗೂ ನಮ್ಗೆ ಟೈಮ್ ಇರುತ್ತೆ. ಆ 2 ಜನಕ್ಕೆ ಒಬ್ಬೊಬ್ಬರನ್ನ ನಾವು ಕರ್ಕೊಂಡ್ ಬಂದ್ ಜಾಯಿನ್ ಮಾಡಿದ್ರು. ಫೆಬ್ರವರಿ ಎಷ್ಟು ಜನ ಆದ್ರು? 4 ಜನ ಆದ್ರು. ಮಾರ್ಚ್ ಅಲ್ಲಿ ಎಷ್ಟು ಜನ ಆದ್ರು? 8 ಜನ. ಅದೇ ತರ ಡುಪ್ಲಿಕೇಶನ್ ಆಗ್ತಾ ಹೋಯ್ತು. 1 ವರ್ಷಕ್ಕೆ 12 ತಿಂಗಳಿಗೆ 8,195. 8,190 ಇಂಟು 1,000 ರೂಪಾಯಿನ ಅಂತ ಲೆಕ್ಕ ಹಾಕಿದ್ರು ಎಷ್ಟು ಬಂತು ನಮಗೆ ಅಮೌಂಟ್? 81,90,000 ಬಂತಲ್ವಾ? ಬರೀ 2 ಜನ ನಾವ್ ಇದ್ ಮಾಡ್ಕೊಂಡ್ ಬಂದಿದ್ದು. ನಾವೇನಾದ್ರು 10 ಜನ ಹುಡ್ಕೊಂಡ್ ಹೋಗ್ಲಿಲ್ಲ, 20 ಜನ ಹುಡ್ಕೊಂಡ್ ಹೋಗ್ಲಿಲ್ಲ. 2 ಜನದಿಂದ ಟೀಮ್ನು ಕೂಡ ನಾವು ತೆಗ್ದಿದ್ಗೆ ನಮಗೆ ಏನ್ ಬಂತು? 81,90,000. ಅದ್ರ ಜೊತೆಗೆ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ 18,10,000 ಬಂತಲ್ವಾ? ಟೋಟಲ್ ಅಮೌಂಟ್ ಎಷ್ಟಾಯ್ತು? 1 ಕೋಟಿ ನಾವು 1 ವರ್ಷದಲ್ಲಿ ದುಡಿಬಹುದು. 1 ಕೋಟಿ ಬೇಡಪ್ಪ, ಅರ್ಧ ಸಾಕು ಅಂದ್ರೂ 50 ಲಕ್ಷನ ನಾವು ದುಡಿಬೋದಲ್ವಾ? 50 ಲಕ್ಷನೂ ಬೇಡಪ್ಪ ಆದ್ರೆ ಕಾಲ್ಭಾಗ ಅಂದ್ರೆ 25 ಲಕ್ಷ ವರ್ಷಕ್ಕೆ ನಾವು ಖಂಡಿತ ಕಣ್ಮುಚ್ಕೊಂಡು ದುಡಿಬಹುದು. ಈಗ ನೋಡಿ, ಕೋಟ್ಯಾಂತರ ರೂಪಾಯಿ ಮಾಡಿ ಹೋಟೆಲ್ ಮಾಡಿದೀವಿ. ಹೋಟೆಲ್ ಮಾಡ್ಬಿಟ್ಟು ಅಯ್ಯೋ ಜನಗಳೇ ಬೇಡ ನನ್ಗೆ, ನಾನು ಒಬ್ನೇ ದುಡಿತೀನಿ, ನಾನು ಒಬ್ನೇ ಸಾಕು ಅಂತ ಹೇಳಕ್ ಸಾಧ್ಯನಾ? ಅಡ್ಗೆ ಮಾಡೋರು ಅಡ್ಗೆ ಮಾಡಕ್ ಬೇಕು, ಕ್ಲೀನ್ ಮಾಡೋರ್ ಬೇಕು, ಊಟನ ತಗೊಂಡೋಗಿ ಬಡ್ಸೋರ್ ಬೇಕು. ಹೋಟೆಲ್ ಅಲ್ಲಿ ಇಷ್ಟೆಲ್ಲ ಕೆಲ್ಸಗಳಿರ್ತದೆ. ಅದ್ ಯಾರು ಬೇಡಪ್ಪ ನಾನು ಒಬ್ನೇ ಮಾಡ್ಕೊಳ್ತೀನಿ ಅಂದ್ರೆ ಆಗುತ್ತಾ? ಖಂಡಿತ ಆಗಲ್ಲ. ಆಯಾ ಕೆಲ್ಸಕ್ಕೆ ಆಯಾ ಜನಗಳು ಬೇಕೇ ಬೇಕು. ಹಾಗೆ ನೋಡಿಲಿ, ನನಗೆ 100 ಎಕರೆ ಆಸ್ತಿ ಇದೆಯಪ್ಪ, ಯಾರು ಬೇಡ, ನಾನು ಒಬ್ನೇ ಮಾಡ್ಕೊಳ್ತೀನಿ, ಅದು ಸಾಧ್ಯನಾ? ಖಂಡಿತ ಇಲ್ಲ. ಇದು ಪೀಪಲ್ ಟು ಪೀಪಲ್ ಬಿಸ್ನೆಸ್ ಆಗಿರೋದ್ರಿಂದ ಜನಗಳು ಪ್ರತಿಯೊಂದಕ್ಕೂ ನಮಗೆ ಬೇಕೇ ಬೇಕು. ಜನಗಳಿಂದನೇ ನಾವು ಬೆಳ್ಕೊಂಡ್ ಬರ್ತಾ ಇರುವಾಗ ಜನಗಳಿದ್ರೇನೆ ನಾವು ಬೆಳೆಯೋಕೆ ಸಾಧ್ಯ. ಹಂಗಾಗಿ ನಾವು ಯಾವ್ದನ್ನ ನಾವು ಒಬ್ರೆ ಮಾಡೋಕ್ಕಾಗಲ್ಲ. ಜನಗಳಿದ್ರೆ ಖಂಡಿತ ನಾವು ಮುಂದೆ ನಾವು ಬೆಳೆದು ನಮ್ಮೂರ್ನು ಕೂಡ ಬೆಳೆಸ್ಕೊಂಡು ಹೋಗ್ಬೋದು.